ಎಲ್ಲ ಸಹೃದಯ ಸಾಹಿತ್ಯ ಪ್ರೇಮಿಗಳಿಗೆ ಡಾಕ್ಟರ್ ಎನ್.ಆರ್. ಲಲಿತಾಂಬ, ಕನ್ನಡ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರ, ಬೆಂಗಳೂರು ಮಾಡುವ ನಲ್ಬೆಳಗು ಶುಭಾಶಯಗಳು. ನಮಸ್ಕಾರ. ಪ್ರೀತಿಯ ಸ್ನೇಹಿತರೆ, ಇವತ್ತು ಜೂನ್ 2020 19ನೇ ದಿನ ಶುಕ್ರವಾರ ಬೆಳಿಗ್ಗೆ ನಾವೆಲ್ಲರೂ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರ, ಬೆಂಗಳೂರಿನ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕಾಗಿ ಒಟ್ಟಾಗಿ ಸೇರಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಬರಮಾಡಿಕೊಳ್ತೇನೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರ, ಬೆಂಗಳೂರಿನ ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನಾ ಕೇಂದ್ರ ಕನ್ನಡ ವಿಭಾಗ ಇವರು ಸುಮೇರು ಜೈನ ಫೌಂಡೇಶನ್, ಬೆಂಗಳೂರು ಇವರ ಸಹಯೋಗದೊಂದಿಗೆ ಕನ್ನಡ ಮತ್ತು ಪ್ರಾಕೃತ ಭಾಷಾ ಸಂಬಂಧ ಸಂಶೋಧನೆಯ ಹೊಸ ಸಾಧ್ಯತೆಗಳು ಎನ್ನುವ ಒಂದು ದಿನದ ರಾಜ್ಯ ಮಟ್ಟದ ಅಂತರ್ಜಾಲ ವಿಚಾರ ಸಂಕಿರಣವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಸ್ವಾಗತವನ್ನು ಮಾಡ್ತೇನೆ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕದ ಪ್ರಾಕೃತ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿರುವಂತಹ ಹಿರಿಯ ತಜ್ಞರುಗಳಾದಂತಹ ಅನೇಕರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಮೊದಲನೆಯ ಗೋಷ್ಠಿಯನ್ನು ನಡೆಸಿಕೊಡುವುದಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಡಾಕ್ಟರ್ ಎಸ್.ವಿ. ಸುಜಾತ, ಪ್ರಾಕೃತ ವಿದ್ವಾಂಸರು, ಇವರನ್ನು ನಾನು ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ಹಾಗೆ ಡಾಕ್ಟರ್ ಎಸ್.ಪಿ. ಪದ್ಮಪ್ರಸಾದ್, ನಿವೃತ್ತ ಪ್ರಾಧ್ಯಾಪಕರು, ಮತ್ತು ಡಾಕ್ಟರ್ ಎಂ.ಎ. ಜಯಚಂದ್ರ, ನಿವೃತ್ತ ಪ್ರಾಧ್ಯಾಪಕರು, ಸಂಶೋಧಕರು, ಇವರನ್ನು ಕೂಡ ನಾನು ಪ್ರೀತಿಯಿಂದ ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳೆಲ್ಲದಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶುಭಾ ರಮೇಶ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಒಂದು ಶುಭವನ್ನು ಕೋರಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೆ ಯಾವೆಲ್ಲ ಬಗೆಯ ವಿಚಾರಗಳು ಇರಬೇಕು ಅನ್ನುವುದಕ್ಕೆ ನನ್ನ ಜೊತೆಗೆ ಸಹಕರಿಸಿ ಮಾರ್ಗದರ್ಶನವನ್ನು ನೀಡಿದಂತಹ ಹಿರಿಯ ಪ್ರಾಕೃತ ವಿದ್ವಾಂಸರಾದಂತಹ ಎಸ್.ವಿ. ಸುಜಾತ ಅವರಿಗೆ ನನ್ನ ವಿಶೇಷವಾದಂತಹ ಒಂದು ನಮನಗಳು ಸಲ್ಲುತ್ತವೆ. ನಮ್ಮ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 1985-86 ಸಾಲಿನಲ್ಲಿ 22 ವಿದ್ಯಾರ್ಥಿಗಳಿಂದ ಆರಂಭವಾಗಿತ್ತು. 2010-11ರಲ್ಲಿ ಇದು ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿತು. ಇವತ್ತು ಇದು 3000 ವಿದ್ಯಾರ್ಥಿಗಳೊಂದಿಗೆ ಕಲೆ, ವಾಣಿಜ್ಯ, ನಿರ್ವಹಣೆ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಸಂಶೋಧನಾ ಪದವಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಜ್ಞಾನ ದಾಸೋಹವನ್ನು ನೀಡುವಂತಹ ಒಂದು ದೊಡ್ಡ ಕಾಲೇಜಾಗಿ ಅದು ಬೆಳೆದಿದೆ. ಅಧ್ಯಯನಶೀಲರಾದ ಉತ್ತಮ ಅಧ್ಯಾಪಕರು, ಗ್ರಂಥಾಲಯ, ಪ್ರಯೋಗಾಲಯಗಳು, ಸುಂದರವಾದ ಪರಿಸರ, ಉನ್ನತವಾದ ಭೌತಿಕ ಸಂಪತ್ತನ್ನು ಕೂಡ ಇದು ಹೊಂದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಪಠ್ಯ ಹಾಗೂ ಪಠ್ಯೇತರ ಪೂರಕ ಚಟುವಟಿಕೆಗಳಿಗಾಗಿ ಹಲವು ಸಮಿತಿಗಳು, ವಿವಿಧ ಫೋರಂಗಳು, ಹಾಗೆ ಸಶಕ್ತೀಕರಣ ಹಾಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಅನೇಕ ವಿಚಾರ ಕಮ್ಮಟಗಳನ್ನು, ಅರಿವಿನ ವಿಸ್ತರಣಾ ಕಾರ್ಯಕ್ರಮಗಳನ್ನು, ಕಾರ್ಯಾಗಾರಗಳನ್ನು, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ ಇವುಗಳ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಬಗೆಯ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ನಿರಂತರವಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದಲ್ಲಿ ಒಂದು ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇದೆ. ಇಂತಹ ಒಂದು ಕಾಲೇಜಿನಲ್ಲಿ ಕನ್ನಡ ವಿಭಾಗವು ಕೂಡ ಅಭೂತಪೂರ್ವವಾದಂತಹ ಕಾರ್ಯಕ್ರಮಗಳ ಮೂಲಕ
ಈ ಒಂದು ಅಭಿಯಾನವನ್ನು ಮುಂದೆ ಕೈಗೊಂಡಿದೆ. ಕನ್ನಡ ವಿಭಾಗ ಇಲ್ಲಿ ಬಹಳ ಮುಖ್ಯವಾಗಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ಕೇಂದ್ರದ ಒಂದು ದಶಮಾನ ಉತ್ಸವ ಅಂದರೆ 10 ವರ್ಷಗಳಾಯಿತು. ಅತ್ಯುತ್ತಮವಾದಂತಹ ಒಂದು ಕನ್ನಡ ಸಿರಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವೈಚಾರಿಕವಾದ ಚಿಂತನೆಯ ವೇದಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಒಳಗೂಡಿಸಿ ಅವರಲ್ಲಿ ಒಂದು ಹೊಸ ಬಗೆಯ ಅರಿವನ್ನು ಮೂಡಿಸುವ ಮತ್ತು ಒಂದು ವಿಸ್ತಾರವಾದಂತಹ ಒಂದು ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳುವುದಕ್ಕೆ ತಮ್ಮ ಒಳಗೆ ಇರುವಂತಹ ಒಂದು ಶಕ್ತಿಯನ್ನು, ತಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು ಗುರುತಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಅಪಾರವಾದಂತಹ ಕಾರ್ಯಕ್ರಮಗಳನ್ನು ಕನ್ನಡ ವಿಭಾಗ ನಿರಂತರವಾಗಿ ಹಮ್ಮಿಕೊಳ್ತಾ ಬಂದಿದೆ. ಅವರಲ್ಲಿ ಒಂದು ಸಾಮಾಜಿಕ ಬದ್ಧತೆಯನ್ನು ಮೂಡಿಸುವ, ಒಂದು ರಾಷ್ಟ್ರದ ಪ್ರಚಲಿತ ವಿದ್ಯಮಾನಗಳ ಕಡೆಗೆ ಅವರ ಗಮನ ಹರಿಯುವಂತೆ ಮಾಡುವ ಹಾಗೂ ತಮ್ಮ ಅನ್ನದ ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಬೇಕಾದಂತಹ ಸಶಕ್ತೀಕರಣದ ಅನೇಕ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತಾ ಇದೆ. ಇವತ್ತು ಸುಮೇರು ಜೈನ ಫೌಂಡೇಶನ್ ಅವರ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತ್ತೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕಳೆದ 5 ವರ್ಷಗಳಿಂದಲೂ ಕೂಡ ಕರ್ನಾಟಕದ ಪ್ರಸಿದ್ಧ ಜೈನ ಸ್ಥಳವಾಗಿರುವಂತಹ ಶ್ರವಣಬೆಳಗೊಳದ ಪ್ರಾಕೃತ ರಾಷ್ಟ್ರೀಯ ಒಂದು ಅಧ್ಯಯನ ಸಂಶೋಧನಾ ಕೇಂದ್ರದ ಒಡಂಬಡಿಕೆಯೊಂದಿಗೆ ನಮ್ಮ ಕಾಲೇಜಿನಲ್ಲಿ ಪ್ರಾಕೃತ ಡಿಪ್ಲೊಮೊ ತರಗತಿ ಆ್ಯಡ್-ಆನ್ ಕೋರ್ಸನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಅನೇಕ ವಿದ್ಯಾರ್ಥಿಗಳು ಇದರ ಫಲಾನುಭವಿಗಳಾಗಿದ್ದಾರೆ. ಇವತ್ತು ಕನ್ನಡ ಮತ್ತು ಪ್ರಾಕೃತ ಈ ಸಂಬಂಧವನ್ನು ಕುರಿತಾಗಿ ಇಂತಹ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಮಗೆ ನಾಡಿನ ಸುಮೇರು ಜೈನ ಫೌಂಡೇಶನ್ ನೆರವಾಗಿದೆ. ಸುಮೇರು ಜೈನ ಫೌಂಡೇಶನ್ ಬೆಂಗಳೂರು ನಗರದ ಜಯನಗರ ಬಡಾವಣೆಯಲ್ಲಿ 2013ರಲ್ಲಿ ಇದು ಉದ್ಘಾಟನೆಗೊಂಡು ನಿರಂತರವಾದಂತಹ ಧರ್ಮ, ಸಂಸ್ಕೃತಿ ಹಾಗೂ ಸಮಾಜದ ಅಧ್ಯಯನ ಮತ್ತು ಅಭಿವೃದ್ಧಿಗೆ ಅನೇಕ ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದು ಹಮ್ಮಿಕೊಳ್ತಾ ಬರ್ತಾ ಇದೆ. ಜೈನ ಧರ್ಮ, ಪ್ರಾಕೃತ ಸಾಹಿತ್ಯ, ಚಿತ್ರಕಲೆ ಕುರಿತಂತೆ ಅನೇಕ ವಿಚಾರ ಸಂಕಿರಣಗಳನ್ನು, ಶಿಬಿರಗಳನ್ನು, ಕಾವ್ಯ ವಾಚನಗಳನ್ನು, ಪುಸ್ತಕ ಪ್ರಕಾಶನ ಕಾರ್ಯಗಳನ್ನು ಕೂಡ ಇದು ಮಾಡ್ತಾ ಇದೆ. ಅಲ್ಲದೆ ಯುವ ಜನತೆಗಾಗಿ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರಗಳನ್ನು ಕೂಡ ಅದು ಆಯೋಜಿಸ್ತಾ ಇದೆ. ಸುಮೇರು ಅಂತರ್ಜಾಲ ಪತ್ರಿಕೆ, ಯುವ ಸುಮೇರು, ಜೈನ ತಾಣಚಾರಣ, ಸಂವಾದ, ಉಪನ್ಯಾಸ ಇತ್ಯಾದಿಗಳನ್ನು ಅದು ನಡೆಸಿಕೊಂಡು ಬರ್ತಾ ಇದೆ. ಅಧ್ಯಯನ ಆಸಕ್ತರಿಗೆ ಸೂಕ್ತ ವೇದಿಕೆಗಳನ್ನು ಕಲ್ಪಿಸಿಕೊಡುವ ಹಾಗೂ ಶೈಕ್ಷಣಿಕ ಕೋರ್ಸುಗಳ ನಿರ್ವಹಣೆ, ಪ್ರತಿಭಾ ಪುರಸ್ಕಾರ, ಸಂಶೋಧನಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವಂಥದ್ದು, ದೂರ ಶಿಕ್ಷಣ ಕಾರ್ಯಕ್ರಮವನ್ನು ನಡೆಸುವುದು ಮುಂತಾದ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ಸುಮೇರು ಜೈನ ಫೌಂಡೇಶನ್ ನಡೆಸ್ತಾ ಇದೆ. ಇವತ್ತು ಅವರು ನಮ್ಮೊಂದಿಗೆ ಸಹಕಾರವನ್ನು ನೀಡಿರುವುದಕ್ಕಾಗಿ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಹೃದಯರೇ, ಪ್ರಾಕೃತ ಮತ್ತು ಕನ್ನಡ ಭಾಷೆಯ ಸಂಬಂಧವನ್ನು ಕುರಿತಾಗಿ ಇಂತಹ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸುವುದರ ಅಗತ್ಯತೆಗಳೇನು, ಅದರ ಆಶಯಗಳೇನು ಅನ್ನುವುದನ್ನು ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೋಬೇಕಾಗಿದೆ. ಕನ್ನಡ ಭಾಷೆ ಪ್ರಾಚೀನ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಾಹಿತ್ಯದ ಪ್ರೇರಣೆಗಳೇನು, ಅವುಗಳು ಯಾವೆಲ್ಲ ರೀತಿಯ ಪ್ರಭಾವವನ್ನು ಇತರ ಭಾಷೆಯಿಂದ ಬೇರೆ ಬೇರೆಯ ಒಂದು ಪ್ರೇರಣೆಗಳನ್ನು ಪಡ್ಕೊಂಡು ಬಂದಿದೆ ಎನ್ನುವುದನ್ನು, ರಾಜಾಶ್ರಯವಿರಬಹುದು, ಧರ್ಮ ಇರಬಹುದು, ಸಂಸ್ಕೃತ ಭಾಷೆ ಇರಬಹುದು, ಈ ಎಲ್ಲವನ್ನ ಕುರಿತಾಗಿ ಈಗಾಗಲೇ ಅಪಾರವಾದಂತಹ ಒಂದು ಅಧ್ಯಯನಗಳು ನಡೆದಿವೆ, ನಡೀತಾನೆ ಇವೆ. ಕೇವಲ ಕೆಲವೇ 100 ವರ್ಷಗಳ ಹಿಂದೆ ನಮ್ಮ ಸಂಪರ್ಕಕ್ಕೆ ಬಂದಂತಹ ಇಂಗ್ಲಿಷ್ ಭಾಷೆ ಮತ್ತು ಅದರ ಪ್ರೇರಣೆಯ ಪ್ರಭಾವಗಳನ್ನು ಕುರಿತು ಕೂಡ ಅಪಾರವಾದಂತಹ ಒಂದು ಅಧ್ಯಯನ ಈಗಾಗಲೇ ಕನ್ನಡ ಸಾಹಿತ್ಯ ಕ್ಷೇತ್ರದ ಒಳಗಡೆ ನಡೆದಿದೆ. ಆದರೆ ಆಶ್ಚರ್ಯ ಮತ್ತು ಖೇದ ಏನಪ್ಪಾ ಅಂದರೆ, ಕನ್ನಡ ಮತ್ತು ಪ್ರಾಕೃತದ ಸಂಬಂಧ ನಿಜವಾಗ್ಲೂ 2000 ವರ್ಷಗಳ ಒಂದು ಅವಿನಾಭಾವ ಸಂಬಂಧದಲ್ಲಿ ಬೆಳೆದು ಬಂದಿರುವಂಥದ್ದು ಈ 2 ಭಾಷೆಗಳು. ಕೇವಲ ಭಾಷಾ ಸಂಬಂಧವಷ್ಟೇ ಅಲ್ಲ, ಪ್ರಾಕೃತ ಮತ್ತು ಕನ್ನಡದ ಆ ಒಂದು ಭಾಷಿಕರ ಸಂಸ್ಕೃತಿ ಕೂಡ ಹಾಸುಹೊಕ್ಕಾಗಿ ಒಂದರೊಡನೊಂದು ಕರ್ನಾಟಕದ 2000 ವರ್ಷಗಳ ಆರಂಭದ ಇತಿಹಾಸವನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ದೊರಕುವುದೇ ಮೊದಲಿಗೆ ಪ್ರಾಕೃತದ ಬರಹ. ಕನ್ನಡ ನಾಡಿನ ಮೊದಲ ಬರಹಗಳೇ ಪ್ರಾಕೃತ ಭಾಷೆಯವು ಅನ್ನುವುದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರವೇ ಆಗಿದೆ. ನಮ್ಮ ನಾಡಿನ ಬರಹದ ಆರಂಭದ
ಭಾಷೆ ಪ್ರಾಕೃತವಾಗಿದ್ದು ಮೌರ್ಯರು ಶಾತವಾಹನರ ಕಾಲದಿಂದಲೂ ಕೂಡ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ಈ ಭಾಷೆಗೆ ಪ್ರಚಾರ ಸಿಕ್ಕಿದೆ. ಕನ್ನಡ ನಾಡಿನಲ್ಲಿ ದೊರೆತ ಅಶೋಕನ ಆರಂಭದ ಕಾಲದ ಒಂದು ಶಾಸನಗಳಲ್ಲಿ ಈ ಪ್ರಾಕೃತ ಭಾಷೆ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿ ಇರುವ ಬರವಣಿಗೆಗಳು ನಮಗೆ ಮೊದಲ ಆಕರಗಳಾಗಿ ದೊರಕತ್ವೆ. ಕನ್ನಡ ನಾಡಿನಲ್ಲಿ ಪ್ರಚಲಿತವಾಗಿದ್ದಂತಹ ಈ ಒಂದು ಪ್ರಾಕೃತ ಭಾಷೆಗೆ ರಾಜಮಾನ್ಯತೆಯೂ ಕೂಡ ದೊರೆತಿದ್ದು ನೂರಾರು ಪ್ರಾಕೃತದ ಶಾಸನಗಳು ನಮ್ಮ ಕನ್ನಡ ನೆಲದಲ್ಲಿ ನಮಗೆ ದೊರಕಿವೆ. ಆದರೆ ಅವುಗಳಲ್ಲಿ ಅಭಿವ್ಯಕ್ತವಾಗಿರುವಂತಹ ಒಂದು ಪ್ರಾಚೀನ ಸಂಸ್ಕೃತಿಯ ಆ ಒಂದು ಚಹರೆಗಳು ಏನು, ಆ ಪ್ರಾಚೀನ ಸಂಸ್ಕೃತಿಯನ್ನು ಕುರಿತಾಗಿ ಈ ದೊರಕಿರುವಂತಹ ಪ್ರಾಕೃತದ ಇಲ್ಲಿನ ಶಾಸನಗಳು ಏನೆಲ್ಲ ವಿಚಾರಗಳನ್ನು ಬಿಟ್ಕೊಡುತ್ತವೆ ಎನ್ನುವುದನ್ನಿನ್ನೂ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿಲ್ಲ. ಕೇವಲ ಚಾರಿತ್ರಿಕ ಮಾಹಿತಿಗಳಷ್ಟೇ ಶಾಸನಗಳಲ್ಲಿ ಇರೋದಿಲ್ಲ. ಅದರ ಜೊತೆಗೆ ಆ ಕಾಲದ ಜನರ ಬದುಕಿದ ನಂಬಿಕೆಗಳು, ಆಚರಣೆಗಳು, ಅವರ ಬದುಕಿನ ಧ್ಯೇಯ ಧೋರಣೆಗಳು ಎಲ್ಲವೂ ಕೂಡ ಅದರಲ್ಲಿ ಅಭಿವ್ಯಕ್ತ ಆಗಿರುತ್ತೆ. ಅಂಥದ್ದನ್ನಿನ್ನೂ ನಾವು ಹೊರತೆಗೆಯಬೇಕಾಗಿದೆ. ಕನ್ನಡ ನಾಡಿನ ಅರಸರ ಪ್ರೋತ್ಸಾಹದಿಂದ ಜೈನ ಧರ್ಮ ಉನ್ನತಿಯನ್ನು ಪಡೆದು ಪ್ರಾಕೃತ ಸಾಹಿತ್ಯಕ್ಕೆ ಪೋಷಣೆಯನ್ನು ನೀಡ್ತಾ ಬಂತು. ಜೈನ ಸೂತ್ರ ಗ್ರಂಥಗಳಿಗೆ ರಕ್ಷಣೆ ಮತ್ತು ಸಿದ್ಧಾಂತ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಕನ್ನಡ ನೆಲದಲ್ಲಿ ಬರೆದಿರ್ತಕ್ಕಂಥದ್ದು ಅದು ನಡೆದುಕೊಂಡು ಬಂದಿರೋದನ್ನು ನಾವು ಗಮನಿಸ್ತೀವಿ. ಧವಳ, ಜಯಧವಳ ಮತ್ತು ಮಹಾಧವಳ ಕೃತಿಗಳು, ನೇಮಿಚಂದ್ರಯತಿಯ ಗೊಮ್ಮಟಸಾರ ಮತ್ತು ತ್ರಿಲೋಕಸಾರಗಳು, ತ್ರಿವಿಕ್ರಮನ ಪ್ರಾಕೃತ ವ್ಯಾಕರಣ, ಪುಷ್ಪದಂತನ ಮಹಾಪುರಾಣ, ಕನ್ನಡ ನಾಡಿನಲ್ಲಿ ರಚಿತವಾದಂಥ ವೀರಸೇನಾಚಾರ್ಯರಂತಹ ಅನೇಕ ಪ್ರಾಕೃತ ಕವಿಗಳ ಆ ಒಂದು ಮಾತು ಕನ್ನಡವಾಗಿತ್ತು ಅಂತ ಕೂಡ ಹೇಳಲಾಗತ್ತೆ. ಕನ್ನಡ ನಾಡಿನವರಾಗಿ ಕನ್ನಡದಲ್ಲಿ ಕೃತಿ ರಚನೆಗಳನ್ನು ಮಾಡಿದಂತಹ ಅನೇಕರು ಕೃತಿ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ತಂಬುಲಾಚಾರ್ಯರು ಹಾಗೂ ಶಾಮಕುಂದಾಚಾರ್ಯರು ಕೂಡ ಪ್ರಾಕೃತದ ಕೃತಿಕಾರರು ಆಗಿದ್ರು ಅನ್ನುವುದು ಕೂಡ ನಮಗೆ ತಿಳಿದು ಬರುತ್ತೆ. ಸಹೃದಯರೇ, ಕನ್ನಡಿಗರಾದಂತಹ ಆ ಒಂದು ಪ್ರಾಕೃತ ಕವಿಗಳು ಅನೇಕ ಕನ್ನಡದ ಒಂದು ಪದಗಳನ್ನು ಬಳಸಿದ್ದಾರೆ. ಅಂಥವುಗಳೆಲ್ಲವನ್ನು ಪ್ರಾಕೃತ ಕೋಶಕ್ಕೆ ಅವರು ಸೇರ್ಪಡೆ ಮಾಡಿದ್ದಾರೆ. ದೇಸಿ ಆ ಒಂದು ಶಬ್ದಗಳು ಅಂಥೇಳಿ ಇವುಗಳನ್ನು ಈಗಾಗಲೇ ಭಾಷಾ ವಿದ್ವಾಂಸರು ಗುರುತಿಸಿದ್ದಾರೆ. ಕನ್ನಡ ಸೃಜನಶೀಲ ಸಾಹಿತ್ಯ, ಶಾಸ್ತ್ರ, ಸಿದ್ಧಾಂತ ಗ್ರಂಥಗಳು, ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಮೇಲೆ ಪ್ರಾಕೃತದ ಪ್ರಭಾವ ಬಹಳ ಮಟ್ಟಿಗಾಗಿದೆ. ಅದನ್ನು ನಾವಿನ್ನೂ ವಿಸ್ತಾರವಾಗಿ ಅಧ್ಯಯನ ಮಾಡಿಲ್ಲ. ಇದನ್ನು ನಾವು ಅಧ್ಯಯನಕ್ಕೆ ಒಳಪಡಿಸಬೇಕಾಗಿದೆ. ಹಾಗೆಯೇ ಈ ಒಂದು ಪ್ರಾಕೃತದ ಪ್ರಭಾವ ಕೇಶಿರಾಜ ಭಟ್ಟಾಕಳಂಕರ ಕೃತಿಗಳಿಂದ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಕನ್ನಡ ಭಾಷೆಯ ಧ್ವನಿ ಪರಿವರ್ತನೆಯನ್ನು ಕುರಿತಾದಂತಹ ಒಂದು ಪಾಠ ಪ್ರವಚನಗಳಿರಬಹುದು, ಭಾಷಾ ಸ್ವೀಕರಣ, ಕನ್ನಡ ಲಿಪಿ, ತದ್ಭವ ಪ್ರಕರಣಗಳು, ಹಾಗೆಯೇ ಪ್ರತ್ಯಯಗಳ ವಿಚಾರ, ಛಂದಸ್ಸುಗಳ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ಪ್ರಾಕೃತ ಭಾಷೆ, ವ್ಯಾಕರಣ ನಿಯಮಾವಳಿಗಳನ್ನು ನಾವು ಗಮನಿಸದೇ ಇರಲು ಸಾಧ್ಯವೇ ಇಲ್ಲ. ದ್ರಾವಿಡ ಭಾಷೆಗಳಲ್ಲಿ ದಾಖಲೆಯಾಗಿರುವಂತಹ ಅನೇಕ ಎರವಲು ಪದಗಳನ್ನು ನಾವು ಗಮನಿಸಿದರೆ ಭಾಷಾ ವಿಜ್ಞಾನಿಗಳು ಇವೆಲ್ಲವೂ ಧ್ವನಿ ಸಾಮ್ಯದ ದೃಷ್ಟಿಯಿಂದ ಸಂಸ್ಕೃತಕ್ಕಿಂತಲೂ ಕೂಡ ಪ್ರಾಕೃತ ಮತ್ತು ಪಾಳಿ ಭಾಷೆಗೆ ಆ ಒಂದು ನಿಕಟವಾಗಿವೆ ಅನ್ನುವುದನ್ನು ಅವರು ಕಂಡುಕೊಂಡಿದ್ದಾರೆ ಈಗಾಗಲೇ ಭಾಷಾ ವಿಜ್ಞಾನಿಗಳು. ಸ್ನೇಹಿತರೆ, ಕನ್ನಡ ಸಾಹಿತ್ಯದ ಮೇಲೆ ಪ್ರಾಕೃತ ಸಾಹಿತ್ಯದ ಪ್ರಭಾವವನ್ನು ಕುರಿತು ಈಗಾಗಲೇ ಅನೇಕ ಅಧ್ಯಯನಗಳು ನಡೆದಿದ್ರೂ ಕೂಡ ಅದು ಸಾಲದು. ಇನ್ನು ಮುಂದೆ ಅಂತಹ ಒಂದು ಅಧ್ಯಯನಗಳು ಅಪಾರವಾಗಿ ನಡೆಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ವಿಚಾರ ಸಂಕಿರಣವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ತಲೆಮಾರಿನಿಂದ ಅನೇಕ ವರ್ಷಗಳವರೆಗೆ, ಶತಮಾನಗಳವರೆಗೆ ನಮ್ಮ ಜೊತೆಗೆ ಹಾಸುಹೊಕ್ಕಾಗಿ ಬೆಳೆದು ಬಂದಿರತಕ್ಕಂತಹ ಈ ಪ್ರಾಕೃತ ಸಾಹಿತ್ಯ, ಸಂಸ್ಕೃತಿ, ಸಮುದಾಯಗಳ ಈ ಒಡನಾಟದಿಂದ ಕನ್ನಡ ಸಾಹಿತ್ಯ ಏನನ್ನು ಪಡ್ಕೊಂಡಿದೆ, ಏನನ್ನು ಕೊಟ್ಟಿದೆ ಅನ್ನುವುದನ್ನು ಕುರಿತಾಗಿ ಹಲವು ಆಯಾಮಗಳನ್ನು ಇಟ್ಕೊಂಡು ಯುವ ಸಂಶೋಧಕರಾದಂತಹ ತಮ್ಮಂತಹವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಆಗಬೇಕು ಅನ್ನುವ ಆಶಯವನ್ನು ಹೊತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ವಿಚಾರ ಸಂಕಿರಣ ನಿಮಗೆ ಖಂಡಿತವಾಗಿಯೂ ಕೂಡ ಅಂತಹ ಅಧ್ಯಯನಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳಿ ನಾವು ನಂಬುತ್ತೇವೆ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನಾ ಕೇಂದ್ರ ಕನ್ನಡ ವಿಭಾಗ ಹಾಗೂ ನಗರದ ಸುಮೇರು ಜೈನ ಫೌಂಡೇಶನ್ ಇವರು ಸಹಯೋಗದೊಂದಿಗೆ ನಡೆಸ್ತಾ ಇರುವಂತಹ ಒಂದು ದಿನದ ರಾಜ್ಯ ಮಟ್ಟದ ಕನ್ನಡ ಮತ್ತು ಪ್ರಾಕೃತ ಭಾಷಾ ಸಂಬಂಧ ಸಂಶೋಧನೆಯ ಹೊಸ ಸಾಧ್ಯತೆಗಳು ಎನ್ನುವ ಈ ಅಂತರ್ಜಾಲದ ವಿಚಾರ ಸಂಕಿರಣಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು 3 ಗೋಷ್ಠಿಗಳು ಆಯೋಜಿಸಲಾಗಿದೆ. ಇದರಲ್ಲಿ ಮೊದಲನೆಯ ಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಡಾಕ್ಟರ್ SV ಸುಜಾತಾ ಅವರನ್ನು ಕೇಳ್ಕೊಳ್ತೇನೆ. ಡಾಕ್ಟರ್ SV ಸುಜಾತಾ ಅವರ ಕಿರು ಪರಿಚಯವನ್ನು ಮಾಡಿಕೊಡುವುದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಡಾಕ್ಟರ್ SV ಸುಜಾತಾ ಅವರು ನಿರಂತರವಾಗಿ ನಮ್ಮ ಕಾಲೇಜಿನ ಜೊತೆಗೆ, ಕಾಲೇಜಿನ ಪ್ರಾಕೃತ ಡಿಪ್ಲೊಮಾ ವಿದ್ಯಾರ್ಥಿಗಳ ಜೊತೆಗೆ ಕಳೆದ 5 ವರ್ಷಗಳಿಂದಲೂ ಅತ್ಯುತ್ತಮವಾದಂತಹ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಕಾಲೇಜಿಗೆ ಆಗಾಗ ಬಂದು ನಮಗೆ ಅನೇಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಒಂದು ಸ್ಫೂರ್ತಿಯಾಗಿದ್ದಾರೆ. ಡಾಕ್ಟರ್ SV ಸುಜಾತಾ ಅವರು MA PhD ಕನ್ನಡದಲ್ಲಿ ಪಡೆದಿದ್ದಾರೆ. ಹಿಂದಿ ರಾಜ್ಯಭಾಷಾ ವಿದ್ವಾನ್ ಆಗಿದ್ದಾರೆ ಮತ್ತು ಪ್ರಾಕೃತ ಡಿಪ್ಲೊಮೋವನ್ನು ಅದರಲ್ಲಿ ಕೂಡ ಪದವಿಯನ್ನು ಅವರು ಪಡ್ಕೊಂಡಿದ್ದಾರೆ. ಇವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಅನುವಾದಕರಾಗಿ 23 ವರ್ಷಗಳ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ವೃತ್ತಿ ಬ್ಯಾಂಕ್ ಆದರೂ ಕೂಡ ಅವರ ಪ್ರವೃತ್ತಿ ಸಾಹಿತ್ಯ, ಸಂಸ್ಕೃತಿ, ಧಾರ್ಮಿಕವಾದಂಥ ಚಿಂತನೆಗಳು, ಅಧ್ಯಾತ್ಮದ ಕಡೆಗೆ ವಿಶೇಷವಾಗಿ ತುಡಿಯುವಂತಹ ಒಂದು ಜೀವ. ಇವರು ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅತ್ಯುತ್ತಮವಾದ ಅನುವಾದಕರಾಗಿದ್ದಾರೆ. ಇವರ ಪ್ರಕಟಿತ ಕೃತಿಗಳನ್ನು ನಾವು ಗಮನಿಸೋದಾದರೆ ಪುಟ್ಟಿ ಗೊಂಬೆ ಇದು ಮಕ್ಕಳ ಕವನ ಸಂಕಲನವನ್ನು ಅವರು ಪ್ರಕಟಿಸಿದ್ದಾರೆ. ಹಾಗೆಯೇ ಮಕ್ಕಳ ನಮನ ಇದು ಮಕ್ಕಳ ಗೀತೆಗಳ ಒಂದು ಧ್ವನಿ ಸುರುಳಿಯನ್ನು ಅವರು ಹೊರತಂದಿದ್ದಾರೆ. ಜೊತೆಗೆ 3 ತೀರ್ಥಂಕರರ ಪುರಾಣಗಳನ್ನು ಅವರು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರು ಅಧ್ಯಯನಾತ್ಮಕವಾದ ಅನೇಕ ಕೃತಿಗಳನ್ನು ಸಹ ಪ್ರಕಟ ಮಾಡಿದ್ದಾರೆ. ಕನ್ನಡ ಜೈನ ಪುರಾಣಗಳ ಒಳನೋಟ, ಕನ್ನಡ ನಾಗಕುಮಾರ ಕಥಾಕಾವ್ಯಗಳು, ತೌಲನಿಕ ಅಧ್ಯಯನ ಇದು ಅವರ PhD ಮಹಾಪ್ರಬಂಧದ ವಿಷಯ. ಜೊತೆಗೆ ರತ್ನಾಕರ ವರ್ಣಿಯನ್ನು ಕೂಡ ಅವರು ವಿಶೇಷವಾದಂತಹ ಸಂಶೋಧನಾತ್ಮಕ ಕೃತಿಯನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಅವರು ಅನುವಾದದಲ್ಲಿ ಎತ್ತಿದ ಕೈ. ನಿಜವಾಗಿಯೂ ಕೂಡ ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಹಿಂದಿ, ಪ್ರಾಕೃತ ಹೀಗೆ ಅನೇಕ ಭಾಷೆಗಳಲ್ಲಿ ತಜ್ಞತೆಯನ್ನು, ಪಾಂಡಿತ್ಯವನ್ನು ಪಡೆದಿರುವಂತಹ ಡಾಕ್ಟರ್ SV ಸುಜಾತಾ ಅವರು ಕನ್ನಡ ನಾಡಿಗೆ ಅನೇಕ ಭಿನ್ನ ಭಿನ್ನ ಭಾಷಿಕ ಅನುವಾದಗಳನ್ನು ತಂದುಕೊಟ್ಟಿದ್ದಾರೆ. ಅನುವಾದ ಕೃತಿಗಳನ್ನು ನೋಡೋದಾದರೆ ಕನ್ನಡ ಜೈನ ಪುರಾಣಗಳಲ್ಲಿ ಅವರು ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಗಣಿನಿ, ಆರಿಕಾ, ಜ್ಞಾನಮತಿ, ಮಾತಾಜಿ ಇವರ ಜೀವನ ಚರಿತ್ರೆಯನ್ನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಜೊತೆಗೆ ಅನಂತನಾಥ ಪುರಾಣವನ್ನು ಪ್ರಾಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಜೊತೆಗೆ ಗಾಂಧೀಜಿಯವರ ಬರಹಗಳು ಅದು ಇಂಗ್ಲಿಷ್ನಿಂದ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಕೃತಿ. ಭಾರತ ಸಂವಿಧಾನ ವಿಷಯಕ ಜೈನ ಅವಧಾರಣೆಗಳು ಇದನ್ನು ಅವರು ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕಾದಲ್ಲಿ ಜೈನ ಧರ್ಮ ಎನ್ನುವಂತಹ ಇಂಗ್ಲಿಷ್ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಜೊತೆಗೆ ಲಘು ಸಾಮಾಯಿಕ ಪಾಠ ಇದು ಸಂಸ್ಕೃತದಲ್ಲಿರುವಂಥದ್ದು ಮೂಲ ಕೃತಿ, ಅದನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಸಾಮಾಜಿಕ ಸತ್ಯ ಎನ್ನುವ ಮತ್ತೊಂದು ಅನುವಾದಿತ ಕೃತಿ. ನೋಡಿದ್ರಲ್ಲ ಎಷ್ಟೊಂದು ಅನುವಾದ ಒಂದು ಕ್ಷೇತ್ರಕ್ಕೆ ಕನ್ನಡ ನಾಡಿಗೆ ಅವರ ಕೊಡುಗೆ ಸಂದಿದೆ ಅಂತ ಹೇಳಿ. ಹಾಗೆಯೇ ಹಲವಾರು ಲೇಖನಗಳು, ಬರಹಗಳು, ಅನುವಾದಿತ ಕಥೆಗಳು, ಸಂಶೋಧನಾ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಹಾಗೂ ಸ್ಮರಣ ಸಂಚಿಕೆಗಳಲ್ಲಿ ಇವರದ್ದು ಪ್ರಕಟ ಆಗಿರುವಂಥದ್ದನ್ನು ನಾವು ನೋಡಬಹುದಾಗುತ್ತೆ. ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಹಾಗೂ ಇನ್ನಿತರೆ ಸಂಸ್ಥೆಗಳಿಗೆ ಇವರು ಪದಕೋಶವನ್ನು ಮತ್ತು ಹಾಗೂ ಇತರೆ ವಿಷಯಗಳ ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವರು ಬಹಳ ಮುಖ್ಯವಾಗಿ ಸಂಪಾದನೆ ಮಾಡಿರ್ತಕ್ಕಂತಹ ಕೃತಿಗಳು ಕೂಡ ಇವೆ. ಅವುಗಳನ್ನು ನಾವು ಪರಿಚಯ ಮಾಡಿಕೊಡೋದಾದರೆ ಗಣಕ ಪದವಿವರಣ ಕೋಶ ಅನ್ನುವಂಥದ್ದನ್ನು ಇತರ ವಿದ್ವಾಂಸರೊಂದಿಗೆ ಸೇರಿ ಅವರು ಹೊರತಂದಿದ್ದಾರೆ. 12 ಕಥಾರತ್ನಗಳು ಎನ್ನುವಂತಹ ಮಕ್ಕಳ ಕಥಾ ಸಂಕಲನವನ್ನು ಅವರು ಹೊರಗೆ ತಂದಿದ್ದಾರೆ.
ತೀರ್ಥವಂದನೆ ಅನ್ನುವಂಥದ್ದು ದಿವಂಗತ ಎಸ್.ವಿ. ವಸಂತರಾಜಯ್ಯ ಅವರ ವಿರಚಿತ ಒಂದು ಪ್ರವಾಸ ಕಥನ. ಅದನ್ನು ಕೂಡ ಸಂಪಾದನೆ ಮಾಡಿ ಅವರು ಹೊರತಂದಿದ್ದಾರೆ. ಜೈನ ಆಚಾರ್ಯರು ಲೇಖನ ಸಂಕಲನವನ್ನು ಹೊರಗೆ ತಂದಿದ್ದಾರೆ. ಅನುಪ್ರೇಕ್ಷೆ ಧವಳ ನಿಯತಕಾಲಿಕ ಮಹಿಳಾ ಪತ್ರಿಕೆಯನ್ನು ಇವರು ನಡೆಸ್ತಾ ಇದ್ದಾರೆ. ಜೊತೆಗೆ ಅರವಂಟಿಗೆ ಎನ್ನುವಂಥದ್ದು ಸಾಹಿತ್ಯಿಕ ಹಾಗೂ ಸಂಶೋಧನಾ ತ್ರೈಮಾಸಿಕವಾಗಿದೆ. ಇದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಬರೀತಾ ಇರ್ತಾರೆ. ಅವರ ಅನೇಕ ಲೇಖನಗಳನ್ನು ಬೋಧಿವೃಕ್ಷ ಮುಂತಾದಂಥ ಬೇರೆ ಬೇರೆ ನಾಡಿನ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಕೂಡ, ವಾರಪತ್ರಿಕೆಗಳಲ್ಲಿ ನೀವು ನೋಡಬಹುದಾಗತ್ತೆ. ಮಾಧವಿ, ಶ್ರೇಯೋಭದ್ರ ಮತ್ತು ಸುಮಾ ವಸಂತ, ಚಿನ್ಮಯ ಸಿರಿ ಇತ್ಯಾದಿ ಸ್ಮರಣ ಸಂಚಿಕೆಗಳನ್ನು ಅವರು ಹೊರತಂದಿದ್ದಾರೆ. ಶ್ರಾವಕ ದೀಪಿಕಾ, ನಿತ್ಯ ಪೂಜಾ ಸಂಗ್ರಹ ಇತ್ಯಾದಿ ಕೃತಿಗಳು ಕೂಡ ಇವರ ಸಂಪಾದನೆಯಲ್ಲಿ ಹೊರಬಂದಿವೆ. ಇಷ್ಟೇ ಅಲ್ಲದೆ ಅವರು ಸುಮೇರು ಜೈನ ಫೌಂಡೇಶನ್ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಅತ್ಯಂತ ಕ್ರಿಯಾಶೀಲವಾಗಿ ತೊಡಗಿಕೊಂಡು ಅತ್ಯುತ್ತಮವಾದ ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದಂಥ, ಸಂಶೋಧನಾತ್ಮಕವಾದ, ಕಿರಿಯರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ. ಇವರು ಅಧ್ಯಕ್ಷರಾಗಿ ಧವಳ ಮಹಿಳಾ ವೇದಿಕೆಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ ಕೂಡ. ಈಗಲೂ ಕೂಡ ಅದರ ಜೊತೆಗೆ ಅವರ ಒಡನಾಟ ಇದೆ. ಟ್ರಸ್ಟಿ ಸುಮೇರು ಜೈನ ಫೌಂಡೇಶನ್ ಏನಿದೆ ಅದರ ಜೊತೆಗೆ ಅವರ ಒಂದು ಒಡನಾಟ. ಹಾಗೆ ಸಂದರ್ಶಕ ಪ್ರವಾಚಕರಾಗಿ ಅವರು ರಾಷ್ಟ್ರೀಯ ಪ್ರಾಕೃತ ಒಂದು ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಶ್ರವಣಬೆಳಗೊಳದಲ್ಲಿ ಏನಿದೆ ಅವರ ಜೊತೆಗೆ ಒಂದು ಸಹಯೋಗದಲ್ಲಿ ಅನೇಕ ಬೇರೆ ಬೇರೆ ಒಂದು ಪ್ರಾಕೃತ ಡಿಪ್ಲೊಮೊ ಮತ್ತು ಬೇರೆ ಬೇರೆಯ ಒಂದು ಪ್ರವೇಶ, ಮಧ್ಯಮ, ಒಂದು ಪ್ರವೀಣ ಇತ್ಯಾದಿ ಅವರ ಏನು ಪರೀಕ್ಷೆಗಳಿವೆ, ವಾರ್ಷಿಕ ಪರೀಕ್ಷೆಗಳು, ಅದಕ್ಕೆ ಅವರು ತಜ್ಞರಾಗಿ, ವಿಷಯ ತಜ್ಞರಾಗಿ ಅನೇಕ ಒಂದು ಸಂಪರ್ಕ ತರಗತಿಗಳನ್ನು ನಡೆಸಿಕೊಡ್ತಾರೆ. ಹಾಗೆಯೇ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಧಾರ್ಮಿಕ ಶಿಬಿರಗಳನ್ನು ಆಯೋಜನೆ ಮಾಡ್ತಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ವಿವಿಧ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ನಾವು ಗಮನಿಸ್ಬೋದು. ಕನ್ನಡ ಬೋಧನೆ ಕೂಡ ಅವರಿಗೆ ಬಹಳ ಪ್ರಿಯವಾದದ್ದು. ಎಸ್.ವಿ. ಸುಜಾತ ಅವರ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ನಿಜವಾಗ್ಲೂ ಸಮಯ ಸಾಕಾಗ್ತಾ ಇಲ್ಲ. ಅತ್ಯಂತ ಮೆಲುಧ್ವನಿಯ ಒಂದು ಅತ್ಯಂತ ಸರಳ ಒಂದು ನಡವಳಿಗಳ ಎಸ್.ವಿ. ಸುಜಾತ ಅವರು ಅಪಾರವಾದಂತಹ ಒಂದು ಜ್ಞಾನ ಸಾಮಗ್ರಿಯನ್ನು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಬಂದಿರೋದು ನಮ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ಅನಿಸುತ್ತೆ. ಅವರು ಈ ದಿನದ ವಿಚಾರಗೋಷ್ಠಿಯಲ್ಲಿ ಮೊದಲನೆಯ ಗೋಷ್ಠಿಯಾಗಿ ಅವರು ಕನ್ನಡ ಮತ್ತು ಪ್ರಾಕೃತ ಸಾಹಚರ್ಯ ಮತ್ತು ಪ್ರಭಾವ, ಕನ್ನಡದಲ್ಲಿ ಇದುವರೆಗೆ ನಡೆದಿರುವ ಅಧ್ಯಯನಗಳ ಒಂದು ಅತ್ಯದ್ಭುತವಾದಂತಹ ಒಂದು ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡಲಿದ್ದಾರೆ. ಇದು ಇಡೀ ನಮ್ಮ ಕನ್ನಡ ಮತ್ತು ಪ್ರಾಕೃತಕ್ಕೆ ಈವರೆಗೂ ನಡೆದಿರುವಂಥ ಅಧ್ಯಯನಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಕೂಡ ಹಾಕಿಕೊಡುತ್ತೆ. ಹಾಗಾಗಿ ನಾನು ಎಸ್.ವಿ. ಸುಜಾತ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ದಯಮಾಡಿ ತಮ್ಮ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ವೆಲ್ಕಮ್ ಮೇಡಮ್. ಕನ್ನಡ ಮತ್ತು ಪ್ರಾಕೃತ ಸಾಹಚರ್ಯ ಮತ್ತು ಪ್ರಭಾವ. ಕನ್ನಡದಲ್ಲಿ ಇದುವರೆಗೆ ನಡೆದಿರುವ ಅಧ್ಯಯನಗಳನ್ನು ನಾವು ಯಾಕೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ಈ ನಿಟ್ಟಿನಲ್ಲಿ ಆಕರ ಸಾಮಗ್ರಿಗಳು ಯಾವುವು ಲಭ್ಯವಿದೆ, ಪೂರಕ ಸಾಮಗ್ರಿಗಳು ಯಾವುದು ದೊರಕುತ್ತದೆ, ಇದೆಲ್ಲದರ ಪರಿಚಯ ನಮಗೆ ಇರಬೇಕಾದ್ದು ಅವಶ್ಯಕ. ಯಾವ ವಿಚಾರಗಳ ಬಗ್ಗೆ ಎಷ್ಟು ಸಂಶೋಧನೆ ಆಗಿದೆ ಮತ್ತು ಯಾವ ವಿಚಾರಗಳು ಅಪೂರ್ಣವಾಗಿವೆ ಎನ್ನುವುದು ಕೂಡ ಇದರಿಂದ ನಮಗೆ ತಿಳಿದು ಬರುತ್ತೆ. ಮುಂದಿನ ಸಂಶೋಧನೆಗೆ ಇದು ಮಾರ್ಗಸೂಚಿಯಾಗುತ್ತೆ. ಆದುದರಿಂದ ಈ ಅಂಶಗಳನ್ನು ಇಲ್ಲಿ ಮೊದಲಿಗೆ ಪರಿಚಯ ಮಾಡಿಕೊಳ್ಳೋಣ. ಕನ್ನಡ ಭಾಷೆ ತನ್ನ ಸಂಪರ್ಕಕ್ಕೆ ಬಂದ ಪ್ರಾಕೃತ, ಸಂಸ್ಕೃತ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಪೋರ್ಚುಗೀಸ್, ಇಂಗ್ಲಿಷ್ ಹೀಗೆ ಅನೇಕ ದೇಶಿ ಹಾಗೂ ವಿದೇಶಿ ಭಾಷೆಗಳಿಂದ ಮುಕ್ತವಾಗಿ ಶಬ್ದಗಳನ್ನು, ಸಾಹಿತ್ಯ ಪ್ರಕಾರಗಳನ್ನು, ಕಥಾ ವಸ್ತುವನ್ನು ಸ್ವೀಕರಿಸಿದೆ. ಆದರೆ ಅದನ್ನು ತನ್ನ ಜಾಯಮಾನಕ್ಕೆ ಒಗ್ಗುವ ಹಾಗೆ ಅಳವಡಿಸಿಕೊಂಡು ತನ್ನ ಶಬ್ದ ಭಂಡಾರವನ್ನು, ಕಾವ್ಯ ಪ್ರಕಾರಗಳನ್ನು ವಿಸ್ತಾರ ಮಾಡಿಕೊಂಡಿದೆ. ಸಂದರ್ಭಾನುಸಾರವಾಗಿ ತನ್ನಿಂದಲೂ ಆ ಭಾಷೆಗಳಿಗೆ ಕೊಡುಗೆಯನ್ನು ಕೂಡ ನೀಡಿದೆ.
ಇವುಗಳಲ್ಲಿ ಪ್ರಾಕೃತದ ಜೊತೆಗೆ ಕನ್ನಡದ ಒಡನಾಟ ಅತ್ಯಂತ ಪ್ರಾಚೀನವಾದದ್ದು ಹಾಗೂ ವಿಸ್ತಾರವಾದದ್ದು. ಅದರ ಬಗ್ಗೆ ನಡೆದಿರುವ ಅಧ್ಯಯನದ ಕೆಲವು ಪ್ರಕಟಿತ ಕೃತಿಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಒಂದು ಸ್ಥೂಲವಾದ ಸಮೀಕ್ಷೆಯನ್ನ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ಅಧ್ಯಯನವನ್ನ ಕೆಳಕಂಡ ಪ್ರಕಾರಗಳಲ್ಲಿ ವರ್ಗೀಕರಿಸಿಕೊಳ್ಳಬಹುದು. ಮೊದಲನೆಯದು PhD ಮಹಾಪ್ರಬಂಧಗಳು, ಎರಡನೆಯದು ಅಧ್ಯಯನಾತ್ಮಕ ಕೃತಿಗಳು, ಮೂರನೆಯದು ವಿಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರಬಂಧಗಳು, ನಾಲ್ಕನೆಯದು ಪ್ರಾಕೃತ ಕೃತಿಗಳ ಅನುವಾದಗಳು ಹಾಗೂ ಆ ಕೃತಿಗಳ ಪ್ರಸ್ತಾವನೆಗಳು, ಐದನೆಯದು ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳು, ಆರನೆಯದು ಪ್ರಾಕೃತ ಗ್ರಂಥಗಳನ್ನು ಆಧರಿಸಿದ ಕನ್ನಡ ಕೃತಿಗಳ ಸಂಪಾದನೆ ಮತ್ತು ಅದರ ಪೀಠಿಕೆಗಳು, ಏಳನೆಯದು ಬಿಡಿ ಲೇಖನಗಳು, ಕೊನೆಯದು ಬೌದ್ಧ ಸಾಹಿತ್ಯ. ಮೊದಲಿಗೆ PhD ಮಹಾಪ್ರಬಂಧಗಳನ್ನು ಗಮನಿಸೋಣ. ಇದರಲ್ಲಿ ಕನ್ನಡ ಕಾವ್ಯಗಳನ್ನು ಕುರಿತು ಅಧ್ಯಯನ ಮಾಡಿರುವ ಮಹಾಪ್ರಬಂಧಗಳನ್ನು ಮಾತ್ರ ಪರಿಗಣಿಸಿದ್ದೇನೆ. ಏಕೆಂದರೆ ಅವುಗಳ ಮೂಲ ಪ್ರೇರಣೆ ಪ್ರಾಕೃತ ಕೃತಿಗಳಾಗಿದ್ದು ಅವುಗಳ ಜೊತೆಗೆ ತುಲನಾತ್ಮಕ ಅಧ್ಯಯನವನ್ನ ಈ ಮಹಾಪ್ರಬಂಧಗಳು ಮಾಡಿವೆ. ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಯವರ ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ ಅಧ್ಯಯನದಲ್ಲಿ ಪ್ರಾಕೃತ ನೇಮಿನಾಥ ಚರಿತೆಗಳು ಹಾಗೂ ಕರ್ತೃಗಳ ಪರಿಚಯ ಮಾಡಿಕೊಡಲಾಗಿದೆ. ಶ್ರೀಲಂಕ, ಪುಷ್ಪದಂತ, ಪ್ರದ್ಯುಮ್ನ ಚರಿತೆ ಮುಂತಾದ ಕವಿ ಹಾಗೂ ಕೃತಿಗಳ ಉಲ್ಲೇಖ ಇದರಲ್ಲಿದೆ. ಡಾಕ್ಟರ್ SP ಪಾಟೀಲರ ಚಾವುಂಡರಾಯ ಪುರಾಣ ಒಂದು ಅಧ್ಯಯನದ 3ನೇ ಅಧ್ಯಾಯದಲ್ಲಿ ಡಾಕ್ಟರ್ ಆನೆ ಉಪಾಧ್ಯಾಯ ಅವರು ಗುರುತಿಸಿರುವ ಹಾಗೆ ಚಾವುಂಡರಾಯ ಪುರಾಣದಲ್ಲಿ ಉದಾಹೃತವಾದ ಪ್ರಾಕೃತ ಗಾಹೆಗಳ ಆಕರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ BK ಕಡಬಡಿ ಅವರು ಗುರುತಿಸಿರುವ ಹಾಗೆ ಕೃತಿಯ ಶಬ್ದ ಪ್ರಯೋಗಗಳಲ್ಲಿ ಪ್ರಾಕೃತದ ಪ್ರಭಾವವನ್ನ ಗುರುತಿಸಿದ್ದಾರೆ. ವೃತ್ತವಿಲಾಸನ ಧರ್ಮ ಪರೀಕ್ಷೆ ತೌಲನಿಕ ಅಧ್ಯಯನ ಮಹಾಪ್ರಬಂಧದಲ್ಲಿ ಡಾಕ್ಟರ್ K ರಾಘವೇಂದ್ರ ರಾವ್ ಅವರು ಕಥಾವಸ್ತುವಿನ ಆರಂಭದ ಬಗ್ಗೆ ಹೇಳುವಾಗ ಪ್ರಾಕೃತ ಕೃತಿಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ 4ನೇ ಅಧ್ಯಾಯದಲ್ಲಿ ಹರಿಶೇಣನ ಅಪಭ್ರಂಶ ಕೃತಿ ಹಾಗೂ ಅಮಿತಗತಿಯರ ಸಂಸ್ಕೃತ ಧರ್ಮ ಪರೀಕ್ಷೆಗಳೊಂದಿಗೆ ತೌಲನಿಕ ಅಭ್ಯಾಸ ಮಾಡಿದ್ದಾರೆ. ಕನ್ನಡ ಆದಿತೀರ್ಥಂಕರ ಚರಿತೆಗಳು ತೌಲನಿಕ ಅಧ್ಯಯನ ಮಹಾಪ್ರಬಂಧದಲ್ಲಿ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರು ಪ್ರಾಕೃತ ಆದಿಪುರಾಣ ಕೃತಿಗಳು ಹಾಗೂ ಕರ್ತೃಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರತ್ಯೇಕ ಕೃತಿಗಳು, ಮಹಾಪುರಾಣಗಳು, ಆಗಮ ಗ್ರಂಥಗಳ ಭಾಗಗಳು, ಟೀಕೆಗಳು ಮತ್ತು ಇತರ ಗ್ರಂಥಗಳ ವಿಸ್ತೃತವಾದ ಪರಿಚಯ ನೀಡಿರುವುದು ತುಂಬಾ ಉಪಯುಕ್ತವಾಗಿದೆ. ಜಿನಸೇನನ ಹರಿವಂಶ ಪುರಾಣ ಒಂದು ಅಧ್ಯಯನ ಮಹಾಪ್ರಬಂಧದಲ್ಲಿ ಡಾಕ್ಟರ್ BN ಸುಮಿತ್ರಾಬಾಯಿ ಅವರು ಹರಿವಂಶದ ಕಥಾವಸ್ತುವಿನ ಆಕರವನ್ನ ಕುರಿತು ಹೇಳುತ್ತಾ ಬೌದ್ಧ ಜಾತಕ ಕಥೆಗಳಲ್ಲಿ ಕೃಷ್ಣ ಚರಿತೆಯ ಪ್ರಸಂಗಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಕುಣಾಲ ಜಾತಕ, ಘಟ ಜಾತಕ ಇತ್ಯಾದಿ. ಜೈನ ಹರಿವಂಶ ಪರಂಪರೆಯನ್ನ ಗುರುತಿಸುತ್ತಾ ಸಮವಾಯಾಂಗ, ಕಲ್ಪಸೂತ್ರ, ಉತ್ತರಾಧ್ಯಯನ ಸೂತ್ರ, ನಾಯಾಧಮ್ಮ ಕಹಾವು, ಅಂತಗಡದ ಸಾವು, ನೇಮಿನಾಥ ಚರಿತೆ, ಕೃಷ್ಣ, ಪಾಂಡವರ ಕಥೆ ಹೀಗೆ ಪ್ರಾಕೃತ ಮತ್ತು ಅಪಭ್ರಂಶ ಭಾಷೆಗಳಲ್ಲಿರುವ ನೇಮಿ ಚರಿತ್ರೆ, ಶಲಾಕ ಪುರುಷ ಚರಿತ ಹೀಗೆ ಅನೇಕ ಕೃತಿಗಳನ್ನ ರಚಿಸಿದ ಪ್ರಾಕೃತ ಕವಿಗಳ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ರಾಜಶೇಖರ ಇಚ್ಚಂಗಿಯವರು ಪಾರ್ಶ್ವನಾಥ ಪುರಾಣ ಒಂದು ತೌಲನಿಕ ಅಧ್ಯಯನ ಮಹಾಪ್ರಬಂಧದ ಅಧ್ಯಾಯ 4ರಲ್ಲಿ ಪ್ರಾಕೃತ ಪಾರ್ಶ್ವನಾಥ ಪುರಾಣಗಳ ಕರ್ತೃ ಹಾಗೂ ಕೃತಿಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮಹಾಪುರಾಣದ ಭಾಗಗಳು, ಸ್ವತಂತ್ರ ಕಾವ್ಯಗಳು, ಆಗಮಗಳ ಟೀಕಾ ಸಾಹಿತ್ಯ, ಸ್ತೋತ್ರ ಸಾಹಿತ್ಯ ಇವುಗಳನ್ನು ಕುರಿತ ಸಮಗ್ರ ಮಾಹಿತಿಯನ್ನ ನೀಡಿದ್ದಾರೆ. ಅರ್ಧಮಾಗಧಿ ಭಾಷೆಯಲ್ಲಿರುವ ಸಾಹಿತ್ಯವನ್ನು ಇವರು ಪರಿಗಣಿಸಿದ್ದಾರೆ. ಅಧ್ಯಾಯ 5ರಲ್ಲಿ ಅಂದರೆ ಕಥಾಸಾರವನ್ನು ನೀಡಿರುವ ಭಾಗ ಶ್ರೀಲಂಕನ ಚೌಪನ್ನ ಮಹಾಪುರುಷ ಚರ್ಯಂನಲ್ಲಿ ಬರುವ ಪಾರ್ಶ್ವನಾಥ ಚರಿತೆಯ ಕಥೆಯನ್ನ ನೀಡಿದ್ದಾರೆ. ಕನ್ನಡ ನಾಗಕುಮಾರ ಕಥಾಕಾವ್ಯಗಳು ತೌಲನಿಕ ಅಧ್ಯಯನ ಮಹಾಪ್ರಬಂಧದ ಅಧ್ಯಾಯ 4ರಲ್ಲಿ ಡಾಕ್ಟರ್ SV ಸುಜಾತ ಅವರು ಕನ್ನಡೇತರ ಸಾಹಿತ್ಯದಲ್ಲಿ ನಾಗಕುಮಾರ ಎಂಬ ಶೀರ್ಷಿಕೆಯಲ್ಲಿ ಅಪಭ್ರಂಶ ಭಾಷೆಯ ಪುಷ್ಪದಂತರ ನಾಯಕುಮಾರ ಚರಿವು ಕಾವ್ಯದ
ಕಥಾಸಾರ, ಭಾಷೆ, ಶೈಲಿ, ಪಾತ್ರ ಇತ್ಯಾದಿಗಳನ್ನು ಕುರಿತು ಸುಮಾರು 35 ಪುಟಗಳ ವಿಸ್ತಾರವಾದ ವಿಶ್ಲೇಷಣೆಯನ್ನ ನೀಡಿದ್ದಾರೆ. ಕನ್ನಡ ಕಾವ್ಯಗಳ ತೌಲನಿಕ ಅಧ್ಯಯನ ಭಾಗದಲ್ಲಿ ಕೂಡ ಕಾವ್ಯದ ಮುಖ್ಯ ಪ್ರಸಂಗಗಳು, ಪಾತ್ರ, ಶೈಲಿ, ಅಲಂಕಾರ, ವರ್ಣನೆ ಇತ್ಯಾದಿ ವಿವರಗಳನ್ನ ಪುಷ್ಪದಂತನ ಕೃತಿಯೊಂದಿಗೆ ಹೋಲಿಸಿ ಅಧ್ಯಯನ ಮಾಡಿದ್ದಾರೆ. ಎರಡನೆಯದಾಗಿ ಅಧ್ಯಯನಾತ್ಮಕ ಕೃತಿಗಳು. ಪ್ರಾಕೃತ ಸಾಹಿತ್ಯವನ್ನ ಪರಿಚಯ ಮಾಡಿಸುವ, ವಿಶ್ಲೇಷಣೆ ಮಾಡಿರುವ ಹಲವಾರು ಕೃತಿಗಳು ಕನ್ನಡದಲ್ಲಿ ಪ್ರಕಟ ಆಗಿದೆ. ಅವುಗಳಲ್ಲಿ ಕೆಲವು ಸ್ವತಂತ್ರ ರಚನೆಗಳಾದರೆ ಮತ್ತೆ ಕೆಲವು ಅನುವಾದಗಳಾಗಿವೆ. ಡಾಕ್ಟರ್ ಎಂ.ಡಿ. ವಸಂತರಾಜ್ ಅವರ ಜೈನಾಗಮ ಇತಿಹಾಸ ದೀಪಿಕೆ ಕೃತಿಯಲ್ಲಿ ಷಟ್ಕಂಡಾಗಮದ ರಚನೆ ಮತ್ತು ಧವಲಾ ಗ್ರಂಥಗಳ ಪ್ರಕಾಶನದ ಇತಿಹಾಸವನ್ನ ಸವಿವರವಾಗಿ ದಾಖಲಿಸಿದ್ದಾರೆ. ಪ್ರಾಕೃತ ಸಾಹಿತ್ಯ ಕೈಪಿಡಿ ಎಂಬ ಕಿರು ಪುಸ್ತಕದಲ್ಲಿ ಪ್ರೊಫೆಸರ್ ಶುಭಚಂದ್ರ ಅವರು ಪ್ರಾಕೃತ ಶಾಸನಗಳು, ಆಗಮ ಗ್ರಂಥಗಳು, ಕುಂದಕುಂದರ ಕೃತಿಗಳು, ಶ್ರವಣ ಬೆಳಗೊಳದಲ್ಲಿ ರಚಿತವಾದ ಕೃತಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ದ್ರವ್ಯಾನುಯೋಗ, ವ್ಯಾಕರಣ, ಶಾಸ್ತ್ರ ಗ್ರಂಥಗಳು, ನಿಘಂಟು ಮುಂತಾದವುಗಳ ಪರಿಚಯ ಕೂಡ ಅದರಲ್ಲಿದೆ. ಅನುಬಂಧದಲ್ಲಿ ಪ್ರಾಕೃತ ಗ್ರಂಥಗಳ ಪಟ್ಟಿ, ಕಥೆ, ಚರಿತ, ಸ್ತುತಿ, ಕಾವ್ಯ, ಪ್ರಾಕೃತ ಗ್ರಂಥಗಳ ಪ್ರಕಾಶಕರ ಸೂಚಿಯನ್ನು ನೀಡಿರುವುದು ಅಭ್ಯಾಸಿಗಳಿಗೆ ಉಪಯುಕ್ತವಾಗಿದೆ. ಡಾಕ್ಟರ್ ಕೆ. ರವೀಂದ್ರನಾಥ್ ಅವರ ಜೈನ ಟೀಕಾ ಸಾಹಿತ್ಯ ಕೃತಿಯಲ್ಲಿ ಪ್ರಾಕೃತ ಕೃತಿಗಳ ಮೇಲೆ ರಚಿತವಾಗಿರುವ ಟೀಕೆ, ವ್ಯಾಖ್ಯಾನ, ವೃತ್ತಿಗಳ ಸ್ವರೂಪ ಹಾಗೂ ಕನ್ನಡ ಟೀಕೆಗಳ ಬಗ್ಗೆ ಗಮನಾರ್ಹವಾದ ಮಾಹಿತಿಗಳು ದೊರಕುತ್ತವೆ. ಗುಡಿಬಂಡೆ ಪೂರ್ಣಿಮಾ ಅವರ ಪ್ರಾಕೃತ ದಾರ್ಶನಿಕರು ಆಧುನಿಕ ಎನ್ನುವ ಕಿರು ಕೃತಿಯಲ್ಲಿ ಪ್ರಾಕೃತ ವಿದ್ವಾಂಸರಾದ ಡಾಕ್ಟರ್ ಆನೆ ಉಪಾಧ್ಯಾಯ, ಡಾಕ್ಟರ್ ಟಿ.ಜಿ. ಕಲ್ಗಡ್ಗಿ, ಡಾಕ್ಟರ್ ಎಂ.ಡಿ. ವಸಂತರಾಜ್ ಅವರ ಜೀವನ ಹಾಗೂ ಸಾಧನೆಗಳ ಪರಿಚಯ ದೊರೆಯುತ್ತೆ. ಡಾಕ್ಟರ್ ಆನೆ ಉಪಾಧ್ಯಾಯ ಅವರ ಬಗ್ಗೆ ರಚಿತವಾಗಿರುವ ಕೃತಿಗಳಲ್ಲಿ ಪ್ರಾಸಂಗಿಕವಾಗಿ ಪ್ರಾಕೃತ ಸಾಹಿತ್ಯದ ವಿವರ ಕೂಡ ಅಂತರ್ಗತವಾಗಿರುತ್ತೆ. ಡಾಕ್ಟರ್ ಆನೆ ಉಪಾಧ್ಯಾಯ ಅವರ ಕನ್ನಡ ವಾಂಗ್ಮಯ ಕೃತಿಯಲ್ಲಿ ಈ ಸಂಬಂಧ ಕೆಲವು ಲೇಖನಗಳು ಇವೆ. ಅನುವಾದ ಕೃತಿಗಳಲ್ಲಿ ಪ್ರಾಚೀನವಾದದ್ದು ಹಾಗೂ ಮೌಲಿಕವಾದದ್ದು ಮಿರ್ಜೆ ಅಣ್ಣಾರಾಯರ ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ. ಹಿಂದಿ ಮೂಲ ಡಾಕ್ಟರ್ ಹೀರಾಲಾಲ್ ಜೈನ್ ಅವರು. ಇದರಲ್ಲಿ ದ್ರವ್ಯಾನುಯೋಗದ ಭಾಗದಲ್ಲಿ ಅಂಗಗಳು, ಟೀಕೆಗಳು, ಶೌರಸೇನಿ ಸಾಹಿತ್ಯ, ಷಟ್ಕಂಡಾಗಮ, ನೇಮಿಚಂದ್ರಾಚಾರ್ಯರು, ಕುಂದಕುಂದಾಚಾರ್ಯರ ಕೃತಿಗಳು ಹಾಗೂ ನ್ಯಾಯ ವಿಷಯದ ಬಗ್ಗೆ ರಚಿತವಾಗಿರುವ ಪ್ರಾಕೃತ ಸಾಹಿತ್ಯದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಕರ್ಣಾನುಯೋಗ, ಚರಣಾನುಯೋಗಗಳಿಗೆ ಸಂಬಂಧಿಸಿದಂತೆ ಮುನಿಯಾಚಾರ, ಶಾವಕಾಚಾರ, ಧ್ಯಾನ ಹಾಗೂ ಯೋಗ ವಿಷಯದ ಪ್ರಾಕೃತ ಗ್ರಂಥಗಳ ವಿವರಗಳಿವೆ. ಪ್ರಥಮಾನುಯೋಗದಲ್ಲಿ ಪ್ರಾಕೃತ ಪುರಾಣ, ತೀರ್ಥಂಕರ ಚರಿತೆಗಳು, ಕಥಾಕೋಶಗಳು, ಅಪಭ್ರಂಶ ಸಾಹಿತ್ಯ, ವ್ಯಾಕರಣ, ಛಂದಶಾಸ್ತ್ರ, ಕೋಶಗಳು ಇವೆಲ್ಲದರ ಸಂಪೂರ್ಣ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅರ್ಧಮಾಗಧಿ, ಶೌರಸೇನಿ, ಮಹಾರಾಷ್ಟ್ರೀ ಪ್ರಾಕೃತ, ಅಪಭ್ರಂಶ ಭಾಷೆಯ ಅವತರಣಿಕೆಗಳು ಹಾಗೂ ಅವುಗಳ ಕನ್ನಡ ಅನುವಾದ ಪ್ರಾಕೃತ ಅಧ್ಯಯನ ಮಾಡುವವರಿಗೆ ಅತ್ಯುತ್ತಮ ಆಕರವಾಗಿ ಈ ಗ್ರಂಥದಲ್ಲಿದೆ. ಇದರ ಒಟ್ಟು ಸುಮಾರು ಭಾಗ 203 ಪುಟಗಳಷ್ಟಿದೆ. ತೀರ್ಥಂಕರ ಮಹಾವೀರ ಮತ್ತು ಅವರ ಆಚಾರ್ಯ ಪರಂಪರೆ ಭಾಗ 2 ಹಿಂದಿ ಮೂಲ ಡಾಕ್ಟರ್ ನೇಮಿಚಂದ್ರ ಶಾಸ್ತ್ರಿ, ಕನ್ನಡ ಅನುವಾದ ಪ್ರೊಫೆಸರ್ ಜೀವಂಧರ ಕುಮಾರ್ ಮೂರ್ತಿ. ಪ್ರಾಕೃತದಲ್ಲಿ ಆಗಮ ಗ್ರಂಥಗಳನ್ನು ರಚಿಸಿದ ಆಚಾರ್ಯರ ಜೀವನ, ಸಾಧನೆ ಹಾಗೂ ಸಾಹಿತ್ಯದ ವಿಸ್ತೃತವಾದ ಪರಿಚಯವನ್ನ ಈ ಗ್ರಂಥ ನೀಡುತ್ತೆ. ಸುಮಾರು 530 ಪುಟಗಳಲ್ಲಿ ಕಷಾಯ ಪಾಹುಡ, ಷಟ್ಕಂಡಾಗಮ, ತಿಲೋಯ ಪಣ್ಣತ್ತಿ, ಪ್ರವಚನ ಸಾರ, ಮೂಲಾಚಾರ, ಭಗವತಿ ಆರಾಧನಾ, ಪೌಮಚರ್ಯ ಮುಂತಾದ ಅನೇಕ ಸಿದ್ಧಾಂತ ಹಾಗೂ ಕಾವ್ಯ ಗ್ರಂಥಗಳ ಮತ್ತು ತತ್ವ ಗ್ರಂಥಗಳ ಪರಿಚಯವನ್ನ, ಮಹತ್ವವನ್ನ ಪರಿಚಯ ಮಾಡಿಕೊಟ್ಟಿದೆ. ಡಾಕ್ಟರ್ ತಾರಾ ಡಾಗಾ ಅವರ ಹಿಂದಿ ಕೃತಿಯ ಕನ್ನಡ ಅನುವಾದ ಪ್ರಾಕೃತ ಸಾಹಿತ್ಯದ ರೂಪರೇಷೆ. ಇದರ ಅನುವಾದಕರು ಡಾಕ್ಟರ್ ಎಸ್ ವಿ ಸುಜಾತ ಅವರು. ಈ ಗ್ರಂಥದಲ್ಲಿ ಪ್ರಾಕೃತ ಭಾಷೆಯ ಸ್ವರೂಪ ಹಾಗೂ ವಿಕಾಸದಿಂದ ಮೊದಲುಗೊಂಡು ಪ್ರಾಕೃತ ಶಿಲಾಲೇಖಗಳು, ಕಾವ್ಯ ಗ್ರಂಥಗಳು, ಕಥಾಗ್ರಂಥಗಳು, ಚರಿತ ಕಾವ್ಯಗಳು, ಸಟ್ಟಕಗಳು ಹಾಗೂ ವ್ಯಾಕರಣ, ಅಲಂಕಾರ, ಕೋಶಗ್ರಂಥ ಇವೆಲ್ಲದರ ಪರಿಚಯವನ್ನ ವಿಸ್ತಾರವಾಗಿ ಮಾಡಿಕೊಡಲಾಗಿದೆ.
ವಿಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರಬಂಧಗಳನ್ನು ನಾವು ಮುಂದೆ ಗಮನಿಸೋಣ. ಹಂಪಿ ವಿಶ್ವವಿದ್ಯಾನಿಲಯದ ಜೈನ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನ ಕೇಂದ್ರವು 2006ರಲ್ಲಿ ನಡೆಸಿದ ವಿಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರಬಂಧಗಳನ್ನು ಡಾಕ್ಟರ್ SP ಪದ್ಮಪ್ರಸಾದ್ ಅವರ ಸಂಪಾದಕತ್ವದಲ್ಲಿ ಪ್ರಾಕೃತ ಕನ್ನಡ ಪರಂಪರೆ ಮತ್ತು ಪ್ರಭಾವ ಎಂಬ ಶೀರ್ಷಿಕೆಯ ಗ್ರಂಥ ರೂಪದಲ್ಲಿ ಹೊರತರಲಾಗಿದೆ. ಇದರಲ್ಲಿ ಒಟ್ಟು 6 ಗೋಷ್ಠಿಗಳು ನಡೆದಿವೆ. 2 ಗೋಷ್ಠಿಗಳು ಪ್ರಾಕೃತ ಮತ್ತು ಇತರ ಭಾರತೀಯ ಭಾಷೆಗಳ ನಡುವಿನ ಸಂಬಂಧವನ್ನ ಕುರಿತದ್ದಾಗಿತ್ತು. ಅವುಗಳಲ್ಲಿ 3 ಪ್ರಬಂಧಗಳಲ್ಲಿ ಕನ್ನಡ ಸಾಹಿತ್ಯ ಮತ್ತು ಪ್ರಾಕೃತ ಸಾಹಿತ್ಯದ ಅಂತರ್ ಸಂಬಂಧವನ್ನ ಕುರಿತ ವಿಶ್ಲೇಷಣೆ ಮಾಡಲಾಗಿದೆ. ಉದ್ಘಾಟನಾ ಭಾಷಣದಲ್ಲಿ ಡಾಕ್ಟರ್ ಕ್ರಿಸ್ಟಿನ್ ಜೊಜುವಾಕಿ ಅವರು ಕುವಲಯಮಾಲಾ ಕಾವ್ಯವನ್ನ ಪ್ರಾಕೃತ ಮತ್ತು ಕನ್ನಡ ಚಂಪು ಕಾವ್ಯಗಳ ಕೊಂಡಿ ಎಂದು ಗುರುತಿಸಿದ್ದಾರೆ. ಶಿಖರ ಭಾಷಣದಲ್ಲಿ ಡಾಕ್ಟರ್ ಹಂಪಣ್ಣ ಅವರು ಕನ್ನಡವು ಪ್ರಾಕೃತ ಶಬ್ದಗಳು, ಕಾವ್ಯ ಪ್ರಕಾರಗಳು ಹಾಗೂ ಛಂದೋ ಪ್ರಕಾರಗಳನ್ನು ಅಳವಡಿಸಿಕೊಂಡಂತ ರೀತಿ, ಧಾರ್ಮಿಕ ಹಾಗೂ ಭಾಷಿಕ ದೃಷ್ಟಿಯಿಂದ ಕನ್ನಡದ ಮೇಲಾದ ಪ್ರಾಕೃತದ ಪ್ರಭಾವ, ಪ್ರೇರಣೆಗಳು, ಕರ್ನಾಟಕದ ಪ್ರಾಕೃತ ಕವಿಗಳು. ಶಿಖರ ಭಾಷಣದಲ್ಲಿ ಡಾಕ್ಟರ್ ಹಂಪಣ್ಣ ಅವರು ಕನ್ನಡ ಭಾಷೆ ಪ್ರಾಕೃತ ಶಬ್ದಗಳು, ಕಾವ್ಯ ಪ್ರಕಾರಗಳು ಹಾಗೂ ಛಂದೋ ಪ್ರಕಾರಗಳನ್ನು ಅಳವಡಿಸಿಕೊಂಡಿರುವ ರೀತಿ, ಧಾರ್ಮಿಕ ಹಾಗೂ ಭಾಷಿಕ ದೃಷ್ಟಿಯಿಂದ ಕನ್ನಡದ ಮೇಲೆ ಆದ ಪ್ರಾಕೃತದ ಪ್ರಭಾವ ಹಾಗೂ ಪ್ರೇರಣೆಗಳು, ಕರ್ನಾಟಕದ ಪ್ರಾಕೃತ ಕವಿಗಳು ಹಾಗೂ ಕೃತಿಕಾರರು ಮತ್ತು ಪ್ರಾಕೃತದ ಮೇಲಾದ ಕನ್ನಡದ ಪ್ರಭಾವ, ಹೀಗೆ ಅನೇಕ ಮಹತ್ವದ ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಪ್ರಾಕೃತ ಕನ್ನಡ ಅಂತರ ಸಂಬಂಧದ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾ ಪ್ರೊಫೆಸರ್ ಶುಭಚಂದ್ರ ಅವರು ಷಟ್ಖಂಡಾಗಮದ ಮೇಲೆ ಕನ್ನಡದಲ್ಲಿ ಟೀಕೆ ಬರೆದ ಆಚಾರ್ಯರುಗಳನ್ನು ಪರಿಚಯಿಸಿದ್ದಾರೆ. ವಡ್ಡಾರಾಧನೆಯಲ್ಲಿ ಕಂಡುಬರುವ ಪ್ರಾಕೃತ ಶಬ್ದಗಳು ಹಾಗೂ ಗಾಹೆಗಳು, ವ್ಯಾಕರಣಾತ್ಮಕ ಅಂಶಗಳು, ಧ್ವನಿ ವ್ಯತ್ಯಯ ಇವುಗಳನ್ನು ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಅಪಭ್ರಂಶ ಕವಿ ಪುಷ್ಪದಂತನ ಕೃತಿಗಳಲ್ಲಿ ಕಂಡುಬರುವ ಕನ್ನಡ ಶಬ್ದಗಳನ್ನು ಪಟ್ಟಿ ಮಾಡಿ ಪ್ರಾಕೃತ ಭಾಷೆಗೆ ಕನ್ನಡವು ಕೊಟ್ಟಿರುವ ಕೊಡುಗೆಯನ್ನು ಎತ್ತಿ ಹಿಡಿದಿದ್ದಾರೆ. ಸಾಹಿತ್ಯಿಕವಾಗಿ ಶೌರಸೇನಿ ಪ್ರಾಕೃತ ಕೃತಿಗಳ ಪ್ರಭಾವಕ್ಕೆ ಒಳಗಾಗಿರುವ ಕನ್ನಡ ಕಾವ್ಯಗಳನ್ನು ಉಲ್ಲೇಖಿಸಿದ್ದಾರೆ. ಕುಂದಕುಂದರ ಭೇದ ವಿಜ್ಞಾನದ ಪ್ರಭಾವಕ್ಕೆ ಒಳಗಾಗಿರುವ ರತ್ನಾಕರ, ಬಾರಸಾಣುವೆಕ್ಕಾದ ಪ್ರಭಾವಕ್ಕೆ ಒಳಗಾಗಿರುವ ಬಂಧುವರ್ಮನ ಜೀವಸಂಬೋಧನೆ ಕೃತಿಗಳನ್ನು ಉಲ್ಲೇಖಿಸಿದ್ದಾರೆ. ಡಾಕ್ಟರ್ ಕಮಲಾ ಹಂಪನ ಅವರು ಪ್ರಾಕೃತ ಟೀಕಾ ಸಾಹಿತ್ಯಕ್ಕೆ ಕನ್ನಡಿಗರ ಕೊಡುಗೆಯನ್ನು ಅವಲೋಕಿಸುತ್ತಾ ಪ್ರಾಕೃತ ಆಗಮ ಗ್ರಂಥಗಳಿಗೆ ಬರೆದ ಕನ್ನಡ ವ್ಯಾಖ್ಯಾನಗಳನ್ನು, ಅವುಗಳ ಸಂಗ್ರಹ ಹಾಗೂ ಪ್ರಕಟಣೆಯನ್ನು ಕುರಿತು ಪರಿಚಯ ಮಾಡಿಕೊಟ್ಟಿದ್ದಾರೆ. ಆರಾಹಣ ಸಾರಂ ಕೃತಿಗೆ ಟೀಕೆ ಬರೆದ ದೇವಸೇನ, ಆಶ್ರವ ತ್ರಿಭಂಗಿ ಕೃತಿಗೆ ಟೀಕೆ ಬರೆದ ಮಾಧವಚಂದ್ರ ತ್ರೈವಿದ್ಯದೇವ, ಸಿದ್ಧಾಂತ ಸಾರಕ್ಕೆ ವೃತ್ತಿ ಬರೆದ ಪ್ರಭಾಚಂದ್ರ ತ್ರೈವಿದ್ಯದೇವ, ನೇಮಿಚಂದ್ರಾಚಾರ್ಯ ಸಿದ್ಧಾಂತ ಚಕ್ರವರ್ತಿಗಳ ಗೊಮ್ಮಟ ಸಾರಕ್ಕೆ ಕನ್ನಡ ಟೀಕೆ ರಚಿಸಿದ ಕೇಶವಣ್ಣ, ದ್ರವ್ಯ ಸಂಗ್ರಹದ ಟೀಕೆ ಭಾವನ ಸಾರ ಮುಂತಾದ ಕೃತಿಗಳನ್ನು, ಕವಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಪ್ರಾಕೃತದ ಕೊಡುಗೆಯ ಬಗ್ಗೆ ಡಾಕ್ಟರ್ ಎಂ ದೇವೇಂದ್ರ ಕುಮಾರ್ ಅವರು ಮಂಡಿಸಿರುವ ಪ್ರಬಂಧದಲ್ಲಿ ಅಶೋಕನ ಶಾಸನಗಳ ಮಹತ್ವ, ನಾಗಚಂದ್ರನ ಪಂಪರಾಮಾಯಣ ಮತ್ತು ವಿಮಲ ಸೂರಿಯ ಪೌಮಚರ್ಯದ ಸಂಬಂಧ, ಕರ್ಣಪಾರ್ಯನ ನೇಮಿನಾಥ ಪುರಾಣ ಮತ್ತು ಸ್ವಯಂಭೂವಿನ ರಿಟ್ಟ ನೇಮು ಚರಿಯುವುದ ಸಂಬಂಧ, ನೇಮಿಚಂದ್ರನ ಲೀಲಾವತಿ ಹಾಗೂ ಕೋವುಹಲನ ಲೀಲಾವಯಿ ಕೃತಿಗಳ ಸಂಬಂಧ, ವಡ್ಡಾರಾಧನೆ, ಚಾವುಂಡರಾಯ ಪುರಾಣ, ಜೀವಸಂಬೋಧನೆಗಳ ಮೇಲೆ ಪ್ರಾಕೃತದ ಪ್ರಭಾವ, ಛಂದಸ್ಸು ಹಾಗೂ ಶಬ್ದಗಳಲ್ಲಿ ಕಂಡುಬರುವ ಪ್ರಭಾವ ಇತ್ಯಾದಿ ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಕನ್ನಡ ಕಾವ್ಯಗಳು ಹಾಗೂ ಛಂದಸ್ಸಿನ ಕೆಲವು ಪ್ರಕಾರಗಳಿಗೆ ಪ್ರಾಕೃತದಿಂದ ದೊರೆತಿರುವ ಪ್ರೇರಣೆ ಹಾಗೂ ಆಕರಗಳನ್ನು ಸ್ಥೂಲವಾಗಿ ಸಮೀಕ್ಷಿಸಲಾಗಿದೆ. ಪ್ರಾಕೃತ ಕೃತಿಗಳ ಅನುವಾದಗಳು ಹಾಗೂ ಅವುಗಳ ಪ್ರಸ್ತಾವನೆಗಳಲ್ಲಿ ನಮಗೆ ಅನೇಕ ಮೌಲಿಕ ಅಂಶಗಳು ಕಾಣಸಿಗುತ್ತವೆ. ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿರುವ ಹಲವಾರು ತತ್ವಗ್ರಂಥಗಳು, ಶಾಸ್ತ್ರಗ್ರಂಥಗಳು ಹಾಗೂ ಕಾವ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ. ಕೆಲವು ಗ್ರಂಥಗಳು ಬೃಹತ್ ಪ್ರಮಾಣದ್ದಾಗಿದ್ದು ಮೂಲಗಾಹೆಗಳು ಹಾಗೂ ಗದ್ಯಾನುವಾದದ ಜೊತೆಗೆ ಅಧ್ಯಯನಾತ್ಮಕವಾದ ಪ್ರಸ್ತಾವನೆಯನ್ನು ಒಳಗೊಂಡಿದೆ.
ಮೊದಲಿಗೆ ತತ್ವಗ್ರಂಥಗಳನ್ನು ಗಮನಿಸುವುದಾದರೆ ಕುಂದಕುಂದಾಚಾರ್ಯರ ಎಲ್ಲ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡಿವೆ. ಪಂಚಪರಮಾಗಮದಲ್ಲಿ ಎಂ.ಬಿ. ಪಾಟೀಲ್ ಅವರು ಸಮಯಸಾರ, ನಿಯಮಸಾರ, ಪ್ರವಚನಸಾರ, ಅಷ್ಟಪಾಹುಡಗಳನ್ನು ಪದ್ಯ ರೂಪದಲ್ಲಿ ಅನುವಾದ ಮಾಡಿದ್ದಾರೆ. ಪ್ರವಚನ ಸಾರವನ್ನು ಭುವನಹಳ್ಳಿ ಡಿ. ಪದ್ಮನಾಭ ಶರ್ಮಾ ಅವರು ಅನುವಾದ ಮಾಡಿದ್ದು ಗಾಹೆಯೊಂದಿಗೆ ಭಾವಾರ್ಥವೂ ಇದೆ. ಸಮಯ ಸಾರವನ್ನು ಮಿರ್ಜಿ ಅಣ್ಣಾರಾಯರು ಅನುವಾದ ಮಾಡಿದ್ದು ಭಾವಾರ್ಥ ಸಹಿತವಾಗಿದೆ. ಪಂಚಾಸ್ತಿಕಾಯವನ್ನು ಭುವನಹಳ್ಳಿ ಡಿ. ಪದ್ಮನಾಭ ಶರ್ಮಾ ಅವರು ಅನುವಾದ ಮಾಡಿದ್ದಾರೆ. ಗಾಹೆಯೊಂದಿಗೆ ಭಾವಾರ್ಥವನ್ನು ನೀಡಿದ್ದಾರೆ. ರಯಣಸಾರದ ಅನುವಾದಕರು ಪ್ರೊಫೆಸರ್ ಜೀವೇಂದ್ರ ಕುಮಾರ್ ಹೋತ್ಪೇಟೆ. ದಶಭಕ್ತಿಯ ಅನುವಾದಕರು ಪಂಡಿತ ಎ. ಶಾಂತಿರಾಜ ಶಾಸ್ತ್ರಿ. ಅಷ್ಟಪಾಹುಡ ಕೃತಿಯನ್ನು ಶ್ರೀ ಎಸ್. ಬಿ. ವಸಂತರಾಜಯ್ಯ ಅವರು, ಎಂ.ಬಿ. ಪಾಟೀಲ್ ಅವರು ಅನುವಾದ ಮಾಡಿದ್ದಾರೆ. ಬಾರಸಾಣುವೆಕ್ಕ ಕೃತಿಯನ್ನು ಎಸ್. ಬಿ. ವಸಂತರಾಜಯ್ಯ, ಎಂ.ಡಿ. ವಸಂತರಾಜ್, ಧವಲಶ್ರೀ ಹಾಗೂ ಸೀತಾರಾಮ್ ಜಾಗೀರ್ದಾರ್ ಅವರು ಅನುವಾದ ಮಾಡಿದ್ದಾರೆ. ಶಿವಕೋಟ್ಯಾಚಾರ್ಯರ ಭಗವತಿ ಆರಾಧನಾ ಅಥವಾ ಮೂಲಾರಾಧನಾ ಗ್ರಂಥದ ಅನುವಾದವನ್ನು ಮುನಿಶ್ರೀ 108 ನಿಯಮಸಾಗರರು ಮಾಡಿದ್ದಾರೆ. ಅದರ ಪ್ರಸ್ತಾವನೆಯಲ್ಲಿ ಹಿಂದಿ ಕೃತಿಗೆ ಪಂಡಿತ ಕೈಲಾಶ್ ಚಂದ್ರ ಶಾಸ್ತ್ರಿ ಅವರು ಬರೆದ ಪೀಠಿಕೆಯ ಅನುವಾದ ಕೂಡ ಇದೆ. ಕೃತಿಯಲ್ಲಿ ಚರ್ಚಿಸಿರುವ ಪ್ರಮುಖ ವಿಷಯಗಳ ವಿವೇಚನೆಯೊಂದಿಗೆ ಆರಾಧನಾ ಕಥಾಕೋಶಗಳ ಪರಿಚಯ, ಮೂಲಾರಾಧನೆಯ ಮೇಲೆ ರಚಿಸಿದ ಟೀಕೆಗಳ ಪರಿಚಯ ಕೂಡ ಇದರಲ್ಲಿದೆ. ಮೂಲ ಗಾಹೆಯನ್ನು ಕನ್ನಡ ಲಿಪಿಯಲ್ಲಿ ನೀಡಿದ್ದು ಗಾಥಾರ್ಥ, ಟೀಕಾರ್ಥ ಹಾಗೂ ಉಪಶೀರ್ಷಿಕೆಗಳು ಅಭ್ಯಾಸಿಗಳಿಗೆ ಅನುಕೂಲಕರವಾಗಿದೆ. ಅನುಬಂಧದಲ್ಲಿ ನೀಡಿರುವ ಗಾಹೆಗಳ ಆಕಾರಾದಿ, ವಿಜಯೋದಯ ಟೀಕೆಯಿಂದ ಉದ್ಧೃತ ಗಾಹೆಗಳು, ಪಾರಿಭಾಷಿಕ ಶಬ್ದಕೋಶ ಉಪಯುಕ್ತ ಆಕರಗಳಾಗಿವೆ. ನೇಮಿಚಂದ್ರ ಸಿದ್ಧಾಂತಿ ದೇವರ ಬೃಹತ್ ದ್ರವ್ಯ ಸಂಗ್ರಹದ ಅನುವಾದವನ್ನು ಶ್ರೀ ಎಂ.ಬಿ. ಪಾಟೀಲ್ ಅವರು ಮಾಡಿದ್ದಾರೆ. ಮೂಲಗಾಹೆಯೊಂದಿಗೆ ಸಂಸ್ಕೃತ ಅನುವಾದ ಬ್ರಹ್ಮದೇವ ಅವರು ಮಾಡಿರೋದು. ಅದರ ಕನ್ನಡ ಅನುವಾದ, ಗಾಹಾರ್ಥ, ಟೀಕಾರ್ಥಗಳನ್ನು ಈ ಗ್ರಂಥ ಒಳಗೊಂಡಿದೆ. ಪುಟದ ಕೆಳಗಡೆ ಗಾಹೆಯ ಕನ್ನಡ ಅನುವಾದ ಅದನ್ನು ದ್ವಿಪದಿಯ ರೂಪದಲ್ಲಿ ನೀಡಿದ್ದಾರೆ. 58 ಗಾಹೆಗಳಿಗೆ ವ್ಯಾಖ್ಯಾನ ಸಹಿತ ಈ ಗ್ರಂಥ ಒಟ್ಟು 265 ಪುಟಗಳಷ್ಟು ಸುದೀರ್ಘವಾಗಿದೆ. ಅನುಬಂಧದಲ್ಲಿ 25 ಗಾಹೆಗಳ ಲಘು ದ್ರವ್ಯ ಸಂಗ್ರಹವನ್ನು ಕೂಡ ನೀಡಲಾಗಿದೆ. ಪಂಡಿತರತ್ನ ಎ. ಶಾಂತಿರಾಜ ಶಾಸ್ತ್ರಿಗಳು ದ್ರವ್ಯ ಸಂಗ್ರಹವನ್ನು ಅನುವಾದ ಮಾಡಿದ್ದು ಪ್ರಾಕೃತ ಗಾಹೆ, ಸಂಸ್ಕೃತ ಛಾಯೆ, ಅನ್ವಯಾರ್ಥಗಳ ನಂತರ ಕನ್ನಡ ತಾತ್ಪರ್ಯ ನೀಡಿದ್ದಾರೆ. ಪರಿಶಿಷ್ಟದಲ್ಲಿ ಮತ್ತಷ್ಟು ಪೂರಕ ಮಾಹಿತಿಯನ್ನು ಇತ್ತು. ಗ್ರಂಥದ ಪಾಠಭಾಗದ ಪಾರಿಭಾಷಿಕ ಪದಗಳಿಗೆ ಅಗತ್ಯವಾಗುವ ವಿವರಣೆಯನ್ನು ಸೇರಿಸಿದ್ದಾರೆ. ಗೊಮ್ಮಟ ಸಾರದ ಕನ್ನಡ ಅನುವಾದ ಶ್ರೀ ಟಿ.ಸಿ. ಬ್ರಹ್ಮಸೂರಯ್ಯ ಅವರಿಂದ ಆಗಿದೆ. ಯೋಗೀಂದು ದೇವರ ಪರಮಾತ್ಮ ಪ್ರಕಾಶ ಟೀಕೆ ಎಂಬ ಕೃತಿಯಲ್ಲಿ ಹಲವಾರು ವಿಶೇಷಗಳಿವೆ. ಇದರ ಅನುವಾದಕರು ಪರಮಪೂಜ್ಯ ಮುನಿಶ್ರೀ 108 ದೇಶಭೂಷಣ ಮುನಿಗಳು. ಸಂಪಾದಕರು ಪಂಡಿತ ಎ. ಯಲ್ಲಪ್ಪ ಶಾಸ್ತ್ರಿಗಳು. ಪ್ರಕಟಣೆಯ ವರ್ಷ 1948. ಪರಮಾತ್ಮ ಪ್ರಕಾಶ ಮತ್ತು ಯೋಗಸಾರದ ಎಲ್ಲ ಗಾಹೆಗಳನ್ನು ಇಲ್ಲಿ ಸಾಂಗತ್ಯ ಪದ್ಯದ ರೂಪದಲ್ಲಿ ಅನುವಾದ ಮಾಡಿದ್ದಾರೆ. ಉತ್ಥಾನಿಕೆಯಲ್ಲಿ ಗದ್ಯಾನುವಾದವನ್ನು ನೀಡಿದ್ದಾರೆ. ಆನಂತರ ಪರಮಾತ್ಮ ಪ್ರಕಾಶವನ್ನು ಪಂಡಿತ ಎಸ್. ಚಂದ್ರರಾಜೇಂದ್ರ ಶಾಸ್ತ್ರಿ ಅವರು ಕೂಡ ಮಾಡಿದ್ದಾರೆ. ಇದರಲ್ಲಿ ಅನ್ವಯಾರ್ಥ, ಭಾವಾರ್ಥ ಎರಡೂ ಇದೆ. ಯೋಗಸಾರವನ್ನು ಶ್ರೀ ಎಸ್. ಬಿ. ವಸಂತರಾಜಯ್ಯ ಅವರು ಅನುವಾದ ಮಾಡಿದ್ದು ಗದ್ಯಾನುವಾದ ಸಹಿತವಾಗಿದೆ. ಸ್ವಾಮಿ ಕಾರ್ತಿಕೇಯರ ಕಾರ್ತಿಕೇಯ ಅನುಪ್ರೇಕ್ಷೆ ಶ್ರೀ ಶುಭಚಂದ್ರ ಆಚಾರ್ಯರ ಸಂಸ್ಕೃತ ಟೀಕೆಯೊಡನೆ ಕನ್ನಡಕ್ಕೆ ಅನುವಾದಗೊಂಡಿದೆ. ಶ್ರೀ ಆ. ಬ್ರ. ಸಂತೋಷ್ ಕುಮಾರ್ ಅವರು ಅನುವಾದ ಮಾಡಿದ್ದಾರೆ. ಅನುಬಂಧದಲ್ಲಿ ಗಾಹೆಯಲ್ಲಿ ಉದಾಹರಿಸಿರುವ ದೃಷ್ಟಾಂತ ಕಥೆಗಳನ್ನು ನೀಡಿದ್ದಾರೆ. ವಾದೀಪ ಸಿಂಹ ಸೂರ್ಯ ಕ್ಷತ್ರ ಚೂಡಾಮಣಿಯಲ್ಲಿ ದ್ವಾದಶಾನುಪ್ರೇಕ್ಷೆಯ ಗಾಹೆಗಳನ್ನು ಭಾವಾರ್ಥ ಸಹಿತವಾಗಿ ನೀಡಲಾಗಿದೆ. ಈ ಎಲ್ಲ ಅನುವಾದಗಳಿಗೆ ಶಿಖರಪ್ರಾಯವಾಗಿ ವಿವಿಧ ವಿದ್ವಾಂಸರಿಂದ ನಡೆದಿರುವ ಧವಲ, ಜಯಧವಲ, ಮಹಾಧವಲ ಗ್ರಂಥದ 39 ಬೃಹತ್ ಸಂಪುಟಗಳ ಅನುವಾದ ಕನ್ನಡಕ್ಕೆ ದೊರಕಿರುವ ಒಂದು ಮಹತ್ ಕೊಡುಗೆಯಾಗಿದೆ.
ಹಿಂದಿ ಆವೃತ್ತಿಯ ವಿದ್ವತ್ಪೂರ್ಣ ಪ್ರಸ್ತಾವನೆಯೊಂದಿಗೆ ಪ್ರಕಟವಾಗಿರುವ ಈ ಅನುವಾದಗಳು ಜೈನ ಸಿದ್ಧಾಂತದ ಅಧ್ಯಯನಕ್ಕೆ ಅತ್ಯುತ್ತಮ ಆಕರವಾಗಿದೆ. ಇತ್ತೀಚೆಗೆ ಪ್ರಾಕೃತದಲ್ಲಿ ಕಾವ್ಯ ರಚನೆ ಮಾಡುತ್ತಿರುವ ಶ್ರೀ ಸುನಿಲ್ ಸಾಗರ್ಜಿ ಅವರ ಭಾವನ ಸಾರು, ಭಾವಾಲೋಯಣ, ನೀತಿ ಸಂಗಹೋ, ತುದಿ ಸಂಗಹೋ ಮುಂತಾದ ಕೃತಿಗಳನ್ನು ಡಾಕ್ಟರ್ CP ಕುಸುಮ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಪ್ರಾಕೃತ ಕಾವ್ಯಗಳ ಕನ್ನಡ ಅನುವಾದವನ್ನು ಗಮನಿಸುವಾಗ ವಿಮಲ ಸೂರ್ಯ ಪೌಮಚರ್ಯಂ ಕೃತಿಯ ಕನ್ನಡ ಗದ್ಯಾನುವಾದವನ್ನು ಡಾಕ್ಟರ್ SS ಬ್ಯಾತನಾಳ ಅವರು ಮಾಡಿದ್ದಾರೆ. ಇದೇ ಕೃತಿಯ ತಿಳಿಗನ್ನಡ ಅನುವಾದವನ್ನು ಭುವನಹಳ್ಳಿ ಪದ್ಮನಾಭ ಶರ್ಮಾ ಅವರ ಜೈನ ರಾಮಾಯಣ ಸಂಗ್ರಹ ಕೃತಿಯಲ್ಲಿ ನೋಡಬಹುದು. ಸಂಕಲನಗಳು. ಕೆಲವು ಸಂಕಲನ ಕೃತಿಗಳು ರಚನೆಯಾಗಿವೆ. ಅದರಲ್ಲಿ ವಿಶೇಷವಾದದ್ದು ಸಮಣ ಸುತ್ತ. ಜೈನ ಧರ್ಮದ ಪ್ರಾತಿನಿಧಿಕ ಗ್ರಂಥ ಎಂದು ಮಾನ್ಯತೆ ಪಡೆದಿರುವ ಈ ಸಂಕಲನದಲ್ಲಿ ಪ್ರಾಚೀನ ಪ್ರಾಕೃತ ಗ್ರಂಥಗಳಿಂದ ಆಯ್ದ ಗಾಹೆಗಳಿವೆ. ಅವುಗಳ ಕನ್ನಡ ಅನುವಾದವನ್ನು ಮೊದಲಿಗೆ ಟಿ ರಘುಚಂದ್ರ ಶೆಟ್ಟಿ ಅವರು ಪದ್ಯ ರೂಪದಲ್ಲಿ ಅಂದರೆ ಚೌಪದಿ ರೂಪದಲ್ಲಿ ಮಾಡಿದ್ದಾರೆ. ಮೂಲ ಪ್ರಾಕೃತ ಗಾಹೆಗಳು ಇದ್ದು ಅಭ್ಯಾಸಿಗಳಿಗೆ ಅನುಕೂಲವಾಗಿದೆ. ಅಂದರೆ ಹೋಲಿಸಿ ನೋಡಿಕೊಳ್ಳುವುದಕ್ಕೆ ಅಲ್ಲಿಯೇ ಸಾಧ್ಯ ಆಗುತ್ತೆ. ಡಾಕ್ಟರ್ BK ಖಡಬಡಿಯವರು ಜಿನಪದ ಸಾರ ಎಂಬ ಶೀರ್ಷಿಕೆಯಲ್ಲಿ ಆಯ್ದ 108 ಗಾಹೆಗಳನ್ನು ಚೌಪದಿ ರೂಪದಲ್ಲಿ ಅನುವಾದ ಮಾಡಿದ್ದಾರೆ. ಜೊತೆಗೆ ವಿಮರ್ಶಾತ್ಮಕ ಟಿಪ್ಪಣಿಗಳು, ಉಲ್ಲೇಖಗಳು ಕೂಡ ಅವರ ಗ್ರಂಥದಲ್ಲಿದೆ. ಡಾಕ್ಟರ್ MA ಜಯಚಂದ್ರ ಅವರ ಅನುವಾದ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾಗಿದ್ದು ಮೂಲಗಾಹೆ ಭಾವಾರ್ಥಗಳನ್ನು ಒಳಗೊಂಡಿದೆ. ಅದರ ಪ್ರಸ್ತಾವನೆ ವಿದ್ವತ್ಪೂರ್ಣವಾಗಿದೆ. ಡಾಕ್ಟರ್ ಹಂಪನ ಅವರು ಸಂಪಾದಿಸಿರುವ ಜೈನ ಕಥಾಕೋಶ ಬೃಹತ್ ಕೃತಿಯಲ್ಲಿ ಉತ್ತರಾಧ್ಯಯನದ ಕಥೆಗಳು, ವಸುದೇವ ಹಿಂಡಿ ಕಥೆಗಳು, ನಾಯಾಧಮ್ಮ ಕಹಾವೋ, ಧಮ್ಮಪರೀಕ ಹೀಗೆ ಅನೇಕ ಪ್ರಾಕೃತ ಗ್ರಂಥಗಳಿಂದ ಆಯ್ದ ಸುಮಾರು 300ಕ್ಕೂ ಹೆಚ್ಚು ಕಥೆಗಳು ಕನ್ನಡಕ್ಕೆ ಅನುವಾದಗೊಂಡಿದೆ. ಇನ್ನು ಕೋಶಗಳು ಹಾಗೂ ವ್ಯಾಕರಣ ಗ್ರಂಥಗಳನ್ನು ಗಮನಿಸಿದಾಗ 1160 ಪುಟಗಳ ಪ್ರಾಕೃತ ಕನ್ನಡ ಬೃಹತ್ ನಿಘಂಟು ಡಾಕ್ಟರ್ R ಲಕ್ಷ್ಮೀನಾರಾಯಣ ಅವರಿಂದ ಸಿದ್ಧಗೊಂಡಿದೆ. ಶ್ರೀ ಹರಗೋವಿಂದ ದಾಸ್ ತ್ರಿಕಂಚಂದ್ ಸೇಠ್ ಅವರ ಪಾಯಿ ಸದ್ದ ಮಹಣ್ಣವು ಪ್ರಾಕೃತ ಹಿಂದಿ ಕೋಶವನ್ನು ಪರಿಷ್ಕರಿಸಿ ಈ ಗ್ರಂಥ ಸಿದ್ಧಗೊಂಡಿದೆ. ಮೂಲ ಪ್ರಾಕೃತ ಪದಗಳು ಸಂಸ್ಕೃತ ಲಿಪ್ಯಂತರದ ಜೊತೆಗೆ ಕನ್ನಡ ಅರ್ಥವನ್ನು ನೀಡಲಾಗಿದೆ. ಜೊತೆಗೆ ಪ್ರಯೋಗಗಳ ಆಕರವನ್ನು ಕೂಡ ನೀಡಲಾಗಿದೆ. ಪ್ರಸ್ತಾವನೆಯಲ್ಲಿ ಪ್ರಾಕೃತದ ಪ್ರಭೇದಗಳು, ಕನ್ನಡ ಹಾಗೂ ಪ್ರಾಕೃತದ ಸಂಬಂಧದ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು 226 ಪುಟಗಳ ಸಂಕ್ಷಿಪ್ತ ಪ್ರಾಕೃತ ಕನ್ನಡ ನಿಘಂಟು ಡಾಕ್ಟರ್ CP ಕುಸುಮ ಅವರಿಂದ ಸಿದ್ಧಗೊಂಡಿದೆ. ಇದರಲ್ಲಿ ಪ್ರಧಾನ ಸಂಪಾದಕರ ಮಾತು ಈ ಭಾಗದಲ್ಲಿ ಪ್ರಾಕೃತ ಶಬ್ದಕೋಶಗಳ ಪರಿಚಯ ನಮಗೆ ದೊರೆಯುತ್ತೆ. ಪಾಯಿ ಸದ್ದ ಮಹಣ್ಣವು ಆಧರಿಸಿಯೇ ಇಲ್ಲಿನ ಶಬ್ದಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ಕೋಶಗಳು ಪ್ರಾಕೃತ ಅಧ್ಯಯನ ಮಾಡುವವರಿಗೆ ತುಂಬ ಉಪಕಾರವನ್ನು ಮಾಡುತ್ತೆ. ವರರುಚಿಯ ಪ್ರಾಕೃತ ಪ್ರಕಾಶವನ್ನು ಡಾಕ್ಟರ್ PV ಬಡಿಗೇರ ಅವರು ಸಂಪಾದನೆ ಮಾಡಿದ್ದಾರೆ. 12 ಪರಿಚ್ಛೇದಗಳ ಈ ಕೃತಿಯ ಪ್ರಸ್ತಾವನೆಯಲ್ಲಿ ಪ್ರಾಕೃತ ಪ್ರಭೇದಗಳು ಹಾಗೂ ವ್ಯಾಕರಣಕಾರರ ಪರಿಚಯ ಇದೆ. ಅನುಬಂಧದಲ್ಲಿ ಪ್ರಾಕೃತ ಶಬ್ದಸೂಚಿ ಇದೆ. ಇನ್ನು ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳನ್ನು ಗಮನಿಸುವುದಾದರೆ ಮೈಸೂರು ವಿಶ್ವವಿದ್ಯಾನಿಲಯದ ಜೈನಾಲಜಿ ಮತ್ತು ಪ್ರಾಕೃತ ವಿಭಾಗ, ಶ್ರವಣಬೆಳಗೊಳದ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಕೃತ ಬೋಧನೆಯ ಉನ್ನತ ಮಟ್ಟದ ಕೋರ್ಸುಗಳು ನಡೆಸಲ್ಪಡುತ್ತಿವೆ. ಅವುಗಳಲ್ಲಿ ಪಠ್ಯ ಸಾಮಗ್ರಿಗಳಾಗಿ ಕೆಲವು ಹೊಸ ಕೃತಿಗಳನ್ನು ಪೂರ್ಣವಾಗಿ ಅಥವಾ ಭಾಗಶಃ ಅನುವಾದ ಮಾಡಲಾಗಿದೆ. ಅವುಗಳು ಕೂಡ ಸಂಶೋಧನೆಗೆ ಆಕರ ಸಾಮಗ್ರಿಗಳಾಗಿವೆ. ಅವುಗಳಲ್ಲಿ ಕೆಲವು ಮುಖ್ಯವಾದದ್ದನ್ನು ಗಮನಿಸಿದರೆ ಚಕ್ಕಂಡಾಗಮ ಲೇಹಣ ಕಥಾ ಅನುವಾದ ಡಾಕ್ಟರ್ MA ಜಯಚಂದ್ರ ಅವರದ್ದು. ಅದರಲ್ಲಿ ಮೂಲ ಪ್ರಾಕೃತ ಶಬ್ದಾನುವಾದ, ಕನ್ನಡಾರ್ಥ ಹಾಗೂ ಟಿಪ್ಪಣಿಯನ್ನು ನೀಡಿದ್ದಾರೆ. ದೇವಸೇನರ ನಯಚಕ್ಕು ಇದರ ಅನುವಾದ ಶಾಂತಿಸಾಗರ ಶಿರಹಟ್ಟಿ ಅವರು ಮಾಡಿದ್ದಾರೆ. ಇದರಲ್ಲಿ ಕೇವಲ ಅನುವಾದ ಮಾತ್ರ ಇದೆ, ಪ್ರಸ್ತಾವನೆಯೂ ಇಲ್ಲ. ಅಷ್ಟಪಾವುಡ ಸಂಗ್ರಹವನ್ನು ಜೀವಂದರ್ ಕುಮಾರ್ ಹೋತ್ಪೇಟೆ ಅವರು ಅನುವಾದ ಮಾಡಿದ್ದಾರೆ.
ಡಾಕ್ಟರ್ ರಾಜಾರಾಮ್ ಜೈನ್ ಅವರ ಹಿಂದಿ ಅನುವಾದವನ್ನು ಆಧರಿಸಿ ಡಾಕ್ಟರ್ ಎಂ ಎ ಜಯಚಂದ್ರ ಅವರು ದೇವೇಂದ್ರ ಗಣಿಯ ಅಗಡದತ್ತ ಚರಿಯ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹರಿಭದ್ರ ಸೂರಿಯ ಸಮರ ಇಚ್ಛಕಃ ಡಾಕ್ಟರ್ ಸಿ ಪಿ ಕುಸುಮ ಅವರಿಂದ ಅನುವಾದಗೊಂಡಿದೆ. ಹಿಂದಿ ಅನುವಾದದ ಭೂಮಿಕೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುವುದು ಅತ್ಯಂತ ಉಪಯುಕ್ತವಾದ ಸಂಗತಿಯಾಗಿದೆ. ಇನ್ನುಳಿದಂತೆ ಕೆಲವು ಕಥೆಗಳು, ಅರ್ಧಮಾಗದಿ ಕೃತಿಗಳಾದ ಆಚಾರಾಂಗ, ಉತ್ತರಾಧ್ಯಯನದ ಸೂತ್ರಗಳು ಹಾಗೂ ಪುಷ್ಪದಂತನ ನಾಯಕುಮಾರ ಚರಿಯು, ವಿಮಲ ಸೂರ್ಯ, ಪೌಮಚರಿಯ ಮುಂತಾದ ಕಾವ್ಯಗಳ ಕೆಲ ಭಾಗಗಳು ಅರ್ಥಸಹಿತ ಅನುವಾದಗೊಂಡಿವೆ. ಮುಂದೆ ಪ್ರಾಚೀನ ಕನ್ನಡ ಕೃತಿಗಳ ಸಂಪಾದನೆ ಮತ್ತು ಅದರ ಪೀಠಿಕೆಗಳನ್ನು ಗಮನಿಸೋಣ. ಕನ್ನಡದ ಕಾವ್ಯಗಳು ಹಾಗೂ ಶಾಸ್ತ್ರಕೃತಿಗಳು ಬಹುತೇಕ ಪ್ರಾಕೃತ ಕೃತಿಗಳನ್ನು ಆಧರಿಸಿ ರಚಿತವಾಗಿವೆ. ಅಂದರೆ ಹಳಗನ್ನಡ ಸಾಹಿತ್ಯ, ವಿಶೇಷವಾಗಿ ಜೈನ ಸಾಹಿತ್ಯ. ಹಳಗನ್ನಡ ಮತ್ತು ನಡುಗನ್ನಡಗಳಲ್ಲಿ ರಚನೆಯಾಗಿರುವ ಅನೇಕ ಪುರಾಣ, ಚರಿತೆಗಳು, ಶಾಸ್ತ್ರಗ್ರಂಥಗಳು ಈ ವರ್ಗಕ್ಕೆ ಸೇರುತ್ತವೆ. ಅವುಗಳು ಸಂಶೋಧನೆಯ ಮೂಲ ಆಕರವಾದರೆ ಆ ಕೃತಿಗಳನ್ನು ಸಂಪಾದನೆ ಮಾಡಿರುವ ವಿದ್ವಾಂಸರು ತಮ್ಮ ಪ್ರಸ್ತಾವನೆ ಮತ್ತು ಪೀಠಿಕೆಗಳಲ್ಲಿ ಮೂಲ ಪ್ರಾಕೃತ ಕೃತಿಗಳು, ಕೆಲವೆಡೆ ಅದು ಸಂಸ್ಕೃತ ಗ್ರಂಥವಾಗಿದ್ದರೂ ಕೂಡ ಅದೇ ವಿಷಯದ ಮೇಲೆ ಪ್ರಾಕೃತದಲ್ಲಿ ರಚಿತವಾಗಿರುವ ಕೃತಿಗಳ ಉಲ್ಲೇಖಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅವುಗಳ ಪರಂಪರೆ ಹಾಗೂ ಪ್ರಸ್ತುತ ಕೃತಿಯೊಂದಿಗೆ ತುಲನಾತ್ಮಕ ವಿವೇಚನೆಯನ್ನು ಕೂಡ ಮಾಡಿದ್ದಾರೆ. ಇದು ತೌಲನಿಕ ಅಧ್ಯಯನಕ್ಕೆ ಅತ್ಯುತ್ತಮ ಸಾಮಗ್ರಿಯನ್ನು ಒದಗಿಸುತ್ತದೆ. ವಡ್ಡಾರಾಧನೆಯ 4 ಆವೃತ್ತಿಗಳು ಪ್ರಕಟವಾಗಿದೆ. ಒಂದೊಂದರಲ್ಲೂ ಒಂದೊಂದು ವಿಶೇಷ ಅಂಶಗಳನ್ನು ನಾವು ಗಮನಿಸಬಹುದು. ಮೊದಲ ಆವೃತ್ತಿಯಲ್ಲಿ DLN ಅವರು ಮೌಲಿಕವಾದ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಪ್ರಸ್ತಾವನೆಯಲ್ಲಿ ಕೃತಿಯ ಕರ್ತೃ ಹಾಗೂ ಕಾಲದ ಬಗ್ಗೆ ವಿವೇಚನೆ, ಶಿವಕೋಟ್ಯಾಚಾರ್ಯನ ಸ್ಥಳ ಬಳ್ಳಾರಿ ಜಿಲ್ಲೆಯ ಕೋಗಳಿ ಇರಬಹುದು ಎನ್ನುವ ಊಹೆ, ಟಿಪ್ಪಣಿಗಳು, ಹರಿಶೇಣನ ಬೃಹತ್ ಕಥಾಕೋಶದ ಕಥೆಗಳ ಸಾರಾಂಶ, ಕಠಿಣ ಪದಗಳ ಅರ್ಥ, ಪಾರಿಭಾಷಿಕ ಪದಗಳ ವಿವರಣೆ ಇವೆಲ್ಲ ಇದೆ. ಡಾಕ್ಟರ್ ಹಂಪನ ಅವರ ಸಂಪಾದಕತ್ವದಲ್ಲಿ ಪ್ರಕಟವಾಗಿರುವ ಆವೃತ್ತಿಯ ಪ್ರಸ್ತಾವನೆಯಲ್ಲಿ ಆರಾಧನಾ ಗ್ರಂಥಗಳ ಪರಂಪರೆಯನ್ನು ಸಮೀಕ್ಷಿಸಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ವಡ್ಡಾರಾಧನೆಯಲ್ಲಿ ಹೊಸಗನ್ನಡದ ಅನುವಾದ ಇದೆ. ಅನುವಾದಕರು ವಿದ್ವಾನ್ ಶ್ರೀ ಟಿ ಕೇಶವ ಭಟ್ ಅವರು. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇವರಿಂದ ಪ್ರಕಟವಾದ ಶಿವಕೋಟ್ಯಾಚಾರ್ಯ ಚಾವುಂಡರಾಯ ಸಂಪುಟವನ್ನು ಸಂಪಾದನೆ ಮಾಡಿರುವ ಡಾಕ್ಟರ್ ಕಮಲಾ ಹಂಪನ ಅವರು ಪ್ರಸ್ತಾವನೆಯಲ್ಲಿ ವಡ್ಡಾರಾಧನೆಯನ್ನು ಕುರಿತು ನಡೆದಿರುವ ಅಧ್ಯಯನದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಕರ್ಣಪಾರೆಯ ವಿರಚಿತ ನೇಮಿನಾಥ ಪುರಾಣದ ಪ್ರಸ್ತಾವನೆಯಲ್ಲಿ ಡಾಕ್ಟರ್ ಹಂಪನ ಮತ್ತು RV ಕುಲಕರ್ಣಿ ಅವರು ಪ್ರಾಕೃತದಲ್ಲಿರುವ ನೇಮಿನಾಥ ವಾಂಗ್ಮಯವನ್ನು ಸಮೀಕ್ಷೆ ಮಾಡಿದ್ದಾರೆ. ಡಾಕ್ಟರ್ ಎಂ ಎ ಜಯಚಂದ್ರ ಅವರು ಸಂಪಾದಿಸಿರುವ ಚಾವುಂಡರಾಯ ಪುರಾಣದ ಪ್ರಸ್ತಾವನೆ ಹಾಗೂ ಅನುಬಂಧಗಳಲ್ಲಿ ಪ್ರಾಕೃತ ಗಾಹೆಗಳಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳಿವೆ. ಕಾವ್ಯದಲ್ಲಿರುವ ಗಾಹೆಗಳು ಹಾಗೂ ಅವುಗಳ ಆಕರವನ್ನು ನೀಡಿದ್ದಾರೆ. ಚಿಕ್ಕಮಲ್ಲಣ್ಣನ ಸಂಯುಕ್ತ ಕೌಮುದಿಯನ್ನು ಡಾಕ್ಟರ್ SV ಪಾಟೀಲ್ ಮತ್ತು KR ಶೇಷಗಿರಿ ಅವರು ಸಂಪಾದಿಸಿದ್ದಾರೆ. ಅದರ ಪೀಠಿಕೆಯಲ್ಲಿ ಸಂಯುಕ್ತ ಕೌಮುದಿ ಕಥಾ ಪರಂಪರೆಯಲ್ಲಿ ಪ್ರಾಕೃತ ಕೃತಿಗಳನ್ನು ಕೂಡ ಅವಲೋಕನೆ ಮಾಡಲಾಗಿದೆ. ನಾಗಚಂದ್ರನ ಪಂಪರಾಮಾಯಣದ ಹೊಸಗನ್ನಡ ಅನುವಾದ ವಿದ್ವಾನ್ ರಾಮಚಂದ್ರ ಉಚ್ಚಿಲ್ ಅವರು ಪ್ರಕಟಿಸಿದ್ದರು. ಅದರ ಪ್ರಸ್ತಾವನೆಯಲ್ಲಿ ಡಾಕ್ಟರ್ SV ಸುಜಾತ ಅವರು ಜೈನ ರಾಮಾಯಣ ಪರಂಪರೆಯನ್ನು ವಿವರಿಸಿ ಪ್ರಾಕೃತದ ಪೌಮಚರಿಯಂ ಹಾಗೂ ಪಂಪರಾಮಾಯಣದಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ. ಇನ್ನು ಕೆಲವು ಬಿಡಿ ಲೇಖನಗಳ ಕಡೆಗೆ ನಾವು ಗಮನ ಹರಿಸೋಣ. ಕೆಲವು ಪ್ರಮುಖವಾದ ಹಾಗೂ ವಿದ್ವತ್ಪೂರ್ಣವಾದ ಲೇಖನಗಳನ್ನು ಮಾತ್ರ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಡಾಕ್ಟರ್ PV ಬಡಿಗೇರ ಅವರ ಲೇಖನ ಕನ್ನಡದ ಮೇಲಾದ ಪ್ರಾಕೃತ ಭಾಷೆಗಳ ಪ್ರಭಾವ, ಕರ್ನಾಟಕದಲ್ಲಿ ಜೈನ ಧರ್ಮ ಒಂದು ಅಧ್ಯಯನ, ಈ ಪುಸ್ತಕದಲ್ಲಿ ಈ ಲೇಖನ ಇದೆ. ಪ್ರಾಕೃತ ಹಾಗೂ ಕನ್ನಡದ ಭಾಷಾ ವೈಶಿಷ್ಟ್ಯಗಳನ್ನು ಗುರುತಿಸಿ ಆರಂಭದ ಕನ್ನಡದಲ್ಲಿ ಪ್ರಾಕೃತ ಪದಗಳು ಹೇರಳವಾಗಿದ್ದು ಅದನ್ನು ಪ್ರಾಕೃತ ಕನ್ನಡ ಎಂದು ಕೂಡ ಕರೆಯಬಹುದು ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಧ್ವನಿ, ಪ್ರತ್ಯಯಗಳು ಇತ್ಯಾದಿ ವ್ಯಾಕರಣಾಂಶಗಳ ಬಗ್ಗೆ ದೀರ್ಘವಾಗಿ ವಿವೇಚನೆ ಮಾಡಿದ್ದಾರೆ.
ಅದೇ ಪುಸ್ತಕದಲ್ಲಿ ಪುಷ್ಪದಂತ ಮತ್ತು ಕನ್ನಡ ಶಬ್ದಕೋಶ ಎಂಬ ಲೇಖನದಲ್ಲಿ ಡಾಕ್ಟರ್ ರತ್ನ ಶ್ರೇಯಸ್ ಅವರು ಅಪಭ್ರಂಶ ಕವಿ ಪುಷ್ಪದಂತನ ಮಹಾಪುರಾಣುವಿನಲ್ಲಿ ಕಂಡುಬರುವ ಕೆಲವು ಕನ್ನಡ ಪದಗಳ ಬಗ್ಗೆ ವಿವೇಚಿಸಿದ್ದಾರೆ. ಡಾಕ್ಟರ್ ಹಂಪನ ಅವರ ಚಂದ್ರಕೊಡೆ ಈ ಕೃತಿಯಲ್ಲಿ ದಿವಾಕರ ನಂದಿ ಮತ್ತು ವಡ್ಡಾರಾಧನೆ ಲೇಖನದಲ್ಲಿ ವಡ್ಡಾರಾಧನೆಯ ಕಾಲ ನಿರ್ಣಯಕ್ಕೆ ದಿವಾಕರ ನಂದಿ ತನ್ನ ವೃತ್ತಿಯಲ್ಲಿ ಕೊಟ್ಟಿರುವ ಪ್ರಾಕೃತ ಗಾಹೆಯನ್ನು ಆಧಾರವಾಗಿ ಬಳಸಬಹುದೇ ಎಂಬ ಚರ್ಚೆಯನ್ನು ಮಾಡಿದ್ದಾರೆ. ಸನ್ಮತಿ ಡಾಕ್ಟರ್ ಹಂಪನ ಅವರಿಗೆ ಅರ್ಪಿಸಿದ ಇಂಗ್ಲಿಷ್ ಅಭಿನಂದನಾ ಗ್ರಂಥ ಸ್ವಸ್ತಿಯಿಂದ ಆಯ್ದ 9 ಲೇಖನಗಳ ಕನ್ನಡ ಅನುವಾದದ ಕೃತಿ. ಅನುವಾದಕರು ಡಾಕ್ಟರ್ ಎಸ್ ವಿ ಪದ್ಮಪ್ರಸಾದ್ ಅವರು. ಪ್ರೊಫೆಸರ್ ಕ್ರಿಸ್ಟಿನ್ ಜೊಜುನಾಕಿ ಅವರು ಉದ್ಘಾಟನಾ ಪ್ರಬಂಧದಲ್ಲಿ ಚಂಪು ಕಾವ್ಯದ ಪ್ರಾದುರ್ಭಾವವನ್ನು ಕುರಿತು ವಿವೇಚನೆ ಮಾಡುತ್ತಾ ಉದ್ಯೋತನ ಸೂರ್ಯ ಕುವಲಯಮಾಲ ಮತ್ತು ಶೀಲಾಂಕನ ಚೌಪನ್ನ ಮಹಾಪುರಿಸಚರ್ಯಂನಲ್ಲಿ ಕಂಡುಬರುವ ಚಂಪು ಕಾವ್ಯದ ಲಕ್ಷಣಗಳನ್ನು ಅಭ್ಯಾಸ ಮಾಡಿದ್ದಾರೆ. ಯಾವ ಒಂದು ಅಂಶ ಮುಂದೆ ಹೊಸ ಒಂದು ಸಂಶೋಧನೆಗೆ ದಿಕ್ಸೂಚಿ ಆಗಬಹುದು ಎನ್ನುವುದನ್ನು ನಾವು ಈ ಲೇಖನಗಳಿಂದ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಕೊನೆಯದಾಗಿ ನಾವು ಸಮೀಕ್ಷೆ ಮಾಡುವುದು ಬೌದ್ಧ ಸಾಹಿತ್ಯವನ್ನು ಕುರಿತು. ಏಕೆಂದರೆ ಪ್ರಾಕೃತವನ್ನು ಕುರಿತು ಅಧ್ಯಯನ ಮಾಡುವಾಗ ಬೌದ್ಧ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡುವುದು ಅನಿವಾರ್ಯ. ಮಹಾವೀರರ ಸಮಕಾಲೀನನಾಗಿದ್ದ ಬುದ್ಧನ ಉಪದೇಶಗಳನ್ನು ಒಳಗೊಂಡ ಬೌದ್ಧ ಸಾಹಿತ್ಯ ಕೂಡ ಪ್ರಾಕೃತದ ಪ್ರಭೇದವಾದ ಪಾಲಿಯಲ್ಲಿ ರಚಿತವಾಗಿದೆ. ತ್ರಿಪಿಟಕಗಳು ಎಂದು ಕರೆಯಲ್ಪಡುವ ಅಪಾರವಾದ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡುವ ಕೆಲಸ ಕೂಡ ಗಮನಾರ್ಹವಾಗಿ ನಡೆದಿದೆ. ಧಮ್ಮಪದ ಈ ಕೃತಿಯನ್ನು ಶ್ರೀ ಬಿ ವಿ ರಾಜಾರಾಮ್ ಅವರು ಅನುವಾದಿಸಿದ್ದು ಮೂಲದೊಂದಿಗೆ ಕನ್ನಡ ಅನುವಾದವನ್ನು ನೀಡಲಾಗಿದೆ. ಗೌತಮ ಬುದ್ಧವಂಶ ಅದ ಅನುವಾದಕರು ವೈ ಬಿ ನಂದನ ಅವರು ಬುದ್ಧನ ಸಮಗ್ರ ಜೀವನ ಚರಿತೆ ಮತ್ತು ಉಪದೇಶಗಳನ್ನು ಈ ಕೃತಿ ಒಳಗೊಂಡಿದೆ. ಸಾಮ್ರಾಟ್ ಅಶೋಕ ಮತ್ತು ಆತನ ಶಿಲಾಶಾಸನದ ಅನುವಾದಕರು ಅವರೇ ಆಗಿದ್ದಾರೆ. 42 ಶಾಸನಗಳನ್ನು ಅನುವಾದ ಸಹಿತವಾಗಿ ಕೊಟ್ಟಿದ್ದಾರೆ. ಬೌದ್ಧ ಆಚರಣೆಗಳು ತ್ರಿಪಿಟಕಗಳು ಕೂಡ ಅನುವಾದಗೊಂಡಿವೆ. ವಿದ್ವಾನ್ ಎಸ್ ಕೆ ರಾಮಚಂದ್ರರಾವ್ ಅವರು ಬುದ್ಧಘೋಷನ ವಿಶುದ್ಧಿ ಮಗ್ಗದ ವ್ಯಾಖ್ಯಾನ ಮಾಡಿದ್ದಾರೆ. ಶೆಟ್ಟರ್ ಅವರ ಪ್ರಾಕೃತ ಜಗದ್ವಲಯ ಎಂಬ ಕೃತಿ ಪ್ರಕಟವಾಗಿದೆ. ಹೀಗೆ ಅನುವಾದ, ಸಂಪಾದನೆ ಮತ್ತು ಅಧ್ಯಯನ ಇದೆಲ್ಲದರ ಸ್ವರೂಪದ ಬಗ್ಗೆ ನಾವು ಗಮನಿಸಿದಾಗ ಆರಂಭ ಕಾಲದಲ್ಲಿ ನಡೆದಿರುವ ಪ್ರಯತ್ನಗಳು ಸಾಕಷ್ಟು ಪರಿಶ್ರಮದಿಂದ ಕೂಡಿತ್ತು ಹಾಗೂ ಅಪಾರ ವಿದ್ವತ್ತಿನಿಂದ ಕೂಡಿತ್ತು. ಇದು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತೆ. ಅನುವಾದಗಳು ಆ ಕಾಲದ ಭಾಷಾ ಶೈಲಿಗೆ ಅನುಗುಣವಾಗಿದೆ. ಬಹುತೇಕ ಸಂಪಾದಕರು ಗ್ರಂಥ ಸಂಪಾದನೆಯ ಸೂತ್ರಗಳನ್ನು ಅನುಸರಿಸಿ ಲಭ್ಯವಿರುವ ವಿವಿಧ ಪ್ರತಿಗಳನ್ನು ಗಮನಿಸಿ ಪಾಠಾಂತರಗಳನ್ನು ಗುರುತಿಸಿದ್ದಾರೆ. ಅಧ್ಯಯನವನ್ನು ಕುರಿತು ಹೇಳುವುದಾದರೆ ಅಧ್ಯಯನಕಾರರ ವ್ಯುತ್ಪತ್ತಿ ಮೆಚ್ಚುವಂಥದ್ದು. ಲಭ್ಯವಿದ್ದ ಎಲ್ಲ ಆಕರ ಸಾಮಗ್ರಿಗಳನ್ನು ಕನ್ನಡದಲ್ಲಿ ಮಾತ್ರ ಅಲ್ಲ, ಹಿಂದಿ ಕೃತಿಗಳನ್ನು, ಕೆಲವೊಮ್ಮೆ ಹಸ್ತಪ್ರತಿಗಳನ್ನು ಕೂಡ ಅಭ್ಯಾಸ ಮಾಡಿ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಹೀಗೆ ತಮ್ಮ ವೈಶಿಷ್ಟ್ಯದಿಂದ ಹಾಗೂ ಮಹತ್ವದ ಅನೇಕ ಅಂಶಗಳನ್ನು ಪ್ರಸ್ತುತಪಡಿಸಿರುವ ಈ ಅಧ್ಯಯನಗಳನ್ನು ನಾವು ಮೊದಲಿಗೆ ಓದಿ ಅರ್ಥ ಮಾಡಿಕೊಂಡು ನಂತರ ಕನ್ನಡ ಮತ್ತು ಪ್ರಾಕೃತ ಸಂಬಂಧದ ಬಗ್ಗೆ ಮುಂದಿನ ಸಂಶೋಧನೆಯನ್ನು ಕೈಗೊಳ್ಳುವುದು ಅತ್ಯಂತ ಉಪಯುಕ್ತವಾದ ಒಂದು ಮಾರ್ಗವಾಗುತ್ತೆ ಎನ್ನುವ ಮಾತುಗಳೊಂದಿಗೆ ನನ್ನ ಈ ಕೆಲವು ಅಂಶಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ.